ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀ ಮೊಬೈಲರ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ರ್ಯಾಂಕ್ ಬೂಸ್ಟರ್ 3 ದಟ್ ಇಸ್ ಫೈನಲ್ ಎಕ್ಸ್ಪೆಕ್ಟೆಡ್ ಕ್ವಶನ್ ತಂದಿದ್ದೀನಿ. ಓಕೆ, ದಿಸ್ ಇಸ್ ದ ಫೈನಲ್ ಟೆಸ್ಟ್. ಓಕೆ, ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ನಾನು 3 ಟೆಸ್ಟ್ ಏನು ಕೊಟ್ಟಿದ್ದೀನಿ ಅದು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಪೇಪರಲ್ಲಿ ಇರೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಈಸಿ ಅನ್ಸುತ್ತೆ, ಯಾಕಂದರೆ 2 ದಿನ ಇರೋದು. ಅರ್ಥ ಆಯ್ತಾ? ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಟ್ರಿಕ್ನ ಯೂಸ್ ಮಾಡ್ತಿದ್ದೀನಿ. ಏನಪ್ಪ ಅದು ಅಂದರೆ ವೆರಿ ಸಿಂಪಲ್. ನಾನು ಲಾಸ್ಟ್ 2 ವಿಡಿಯೋದಲ್ಲಿ ಏನು ಮಾಡಿದ್ದೆ, 1 ಮಿನಿಟ್ ಫಾರ್ 1 ಕ್ವಶನ್ ಆ ಥರ ಸಾಲ್ವ್ ಮಾಡಿದ್ದೆ, ಕರೆಕ್ಟಾ? ಬಟ್ ಇದರಲ್ಲಿ ಏನು ಅಂದರೆ ಓವರ್ ಆಲ್ 60, ಕರೆಕ್ಟಾ? ನಮಗಿರೋ 60 ಕ್ವಶನ್. ಸೊ 60 ಮಿನಿಟ್ಸಲ್ಲಿ ಹೇಗಪ್ಪ ಓಲ್ ಪೇಪರ್ನ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಕೀಪ್ ದ 60 ಮಿನಿಟ್ಸ್ ಟೈಮರ್. ಅರ್ಥ ಆಗ್ತಿದೆಯಾ? 60 ಮಿನಿಟ್ಸಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ. ಓಕೆ, ಸೊ ಹಾಗಿದ್ರೆ ಬನ್ನಿ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಒನ್, ಸೊ ಟೈಮ್ ಸ್ಟಾರ್ಟ್ ಮಾಡ್ತೀನಿ. ಸೊ 60 ಮಿನಿಟ್ಸ್ ಟೈಮು. ಸೊ ಫಸ್ಟ್ ಒನ್, ಇಫ್ 1 atom of A weights, ಓಕೆ, ದೆನ್ ದ ಮೋಲಾರ್ ಮಾಸ್ ಇನ್ ಗ್ರಾಮ್ ಪರ್ ಮೋಲ್. ಸಿ, ನಿಮಗೆ 1 ಆಟಮ್ ವೆಯ್ಟ್ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಕೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಮೋಲಾರ್ ಮಾಸ್ ಏನಾಗಿರುತ್ತೆ? ಮೋಲಾರ್ ಮಾಸ್ ಇಸ್ ಈಕ್ವಲ್ಸ್ ಟು ದ 1 ಅವಗ್ಯಾಡ್ರೋ ನಂಬರ್. ಓಕೆ, ದ 1 ಅವಗ್ಯಾಡ್ರೋ ನಂಬರ್ ಇಂಟು ವೆಯ್ಟ್ ಆಫ್ ದಟ್ ಎಲಿಮೆಂಟ್. ಓಕೆ, ಆ 1 ಅವಗ್ಯಾಡ್ರೋ ನಂಬರ್ ಅಂದ್ರೆ ಏನು? 6.022 ಇಂಟು 10⁻23 ಇಂಟು ವಾಟ್ ಈಸ್ ಅ ವೆಯ್ಟ್? ವೆಯ್ಟ್ ಎಷ್ಟು ಕೊಟ್ಟಿದ್ದಾನೆ? 6.44 ಇಂಟು 10⁻23. ಸೊ ಪ್ಲಸ್ 23 ಮೈನಸ್ 23 ಗೆಟ್ ಕ್ಯಾನ್ಸಲ್. ನೋಡಿ, ಅಪ್ರಾಕ್ಸಿಮೇಟ್ ತಗೊಳ್ಳೋಣ. 6.4 ಇಂಟು 6 ತಗೊಂಡ್ರೆ ಯು ವಿಲ್ ಗೆಟ್ ನಿಯರ್ಲಿ 39.4 ಬರುತ್ತೆ, ಕರೆಕ್ಟಾ? ಸೊ 39.4 ಅಂದರೆ ಎಷ್ಟು ಬಂತು? ಇಟ್ ಈಸ್ 40. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಒನ್, ದ ಅನ್ಸರ್ಟನಿಟಿ ಇನ್ ದ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್. ಓಕೆ, ನಿಮಗೆ ಮೊಮೆಂಟಮ್ ಕೊಟ್ಟಿದ್ದಾರೆ, ಪೊಸಿಷನ್ ಕೇಳ್ತಿದ್ದಾರೆ. ಸೊ ನಾವು ಇದು ನೋಡಿದ ತಕ್ಷಣ ಅರ್ಥ ಮಾಡ್ಕೋಬೇಕು. ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಯು ಹ್ಯಾವ್ ಒನ್ ಫಾರ್ಮುಲಾ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು h/4π. 4π ಆಲ್ರೆಡಿ ಕೊಟ್ಟಿದ್ದಾರೆ. ಎಕ್ಸ್ ಅಂದ್ರೆ ಯು ನೀಡ್ ಟು ಫೈಂಡ್ ದ ಪೊಸಿಷನ್, ಡೆಲ್ಟಾ ಪಿ ಅಂದ್ರೆ ಇಟ್ ಇಸ್ ಮೊಮೆಂಟಮ್. ಸೊ ಮೊಮೆಂಟಮ್ ಕೆಳಗಡೆ ಬರುತ್ತೆ ಅಷ್ಟೇ, ಕರೆಕ್ಟಾ? 5.25 ಇಂಟು 10⁻⁻35 ಇದೆ. ಸೊ ಮೊಮೆಂಟಮ್ ಏನು ಕೊಟ್ಟಿದ್ದಾನೆ? ಸೊ 1 ಇಂಟು 10⁻⁻5. ಸೊ ಇದು ಮೇಲೆ ಹೋದ್ರೆ +5 ಆಗುತ್ತೆ, 35 ಅಲ್ಲಿ 5 ಹೋದ್ರೆ ಯು ವಿಲ್ ಗೆಟ್ ಎಕ್ಸಾಕ್ಟ್ಲಿ 30. ಸೊ ಅವಾಗ ನಿಮ್ಗೆ ಯಾವ್ದು ಬರುತ್ತೆ? ಆಪ್ಷನ್ ಸಿ ಅಷ್ಟೇ. ಓಕೆನಾ? ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಬೇಡಿ. ನೆಕ್ಸ್ಟ್ ಒನ್, ದ ಆರ್ಡರ್ ಆಫ್ ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ದ ಲೀಡ್. ಓಕೆ, ನಾವು ಸಿ, ನಾನು ಏನು ಹೇಳ್ಕೊಟ್ಟಿದ್ದೆ, ಅಯನೈಸೇಷನ್ ಎನರ್ಜಿ ವಿಲ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್, ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಲಿಥಿಯಂ ಇದೆ, ಬೆರೇಲಿಯಂ ಇದೆ, ಬೋರಾನ್ ಇದೆ, ನೆಕ್ಸ್ಟ್ ಸೋಡಿಯಂ ಬರುತ್ತೆ. ಸೊ ಸೋಡಿಯಂಗೂ ಲಿಥಿಯಂಗೂ ಕಮ್ಮಿ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಬೆರೇಲಿಯಂ, ನಾನು ಫಸ್ಟ್ ಹೇಳಿದ್ದೀನಿ, ಬೆರೇಲಿಯಂ ಅಲ್ಲಿ ಆಫ್ ಫೀಲ್ಡ್ ಇರುತ್ತೆ. ಸೊ ದಾಟ್ಸ್ ವೈ ಬೆರೇಲಿಯಂ ವಿಲ್ ಹ್ಯಾವ್ ಹೈ. ಸೊ ಯಾವ್ದ್ರಲ್ಲಿ ಬೆರೇಲಿಯಂ ಇದೆ? ಇದ್ರಲ್ಲಿ ಬೆರೇಲಿಯಂ ಅಂಡ್ ಇಲ್ಲೂ ಬೆರೇಲಿಯಂ ಇದೆ, ಕರೆಕ್ಟಾ? ನೆಕ್ಸ್ಟ್ ಏನ್ ಬರುತ್ತೆ? ಬೋರಾನ್ ಆರ್ ಲಿಥಿಯಂ? ನೋ. ಸೊ ಲಿಥಿಯಂಗೆ ಫಸ್ಟ್ ಬರುತ್ತೆ, ಕರೆಕ್ಟಾ? ಯಾಕಂದ್ರೆ ಲಿಥಿಯಂ ಕೂಡ ಆಫ್ ಫೀಲ್ಡ್, ಯಾಕಂದ್ರೆ ಲಿಥಿಯಂ ಅಲ್ಲಿ ಡುಪ್ಲೆಟ್ ಸ್ಟ್ರಕ್ಚರ್ ಬರುತ್ತೆ. ಸೊ ಲಿಥಿಯಂ ವಿಲ್ ಹ್ಯಾವ್ ಹೈಯರ್ ಕಂಪೇರ್ಡ್ ಟು ಬೆರೇಲಿಯಂ, ಸಾರಿ ಬೋರಾನ್. ನೆಕ್ಸ್ಟ್ ಒನ್, ಅಮಾಂಗ್ ದ ಫಾಲೋಯಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬಾಂಡ್ ಆರ್ಡರ್. ಸಿ, ಬಾಂಡ್ ಆರ್ಡರ್ ನಾನು ಹೆಂಗೆ ಹೇಳ್ಕೊಟ್ಟಿದ್ದೆ? ಬಾಂಡ್ ಆರ್ಡರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್, ಕರೆಕ್ಟಾ? ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಬಾಂಡ್ ಆರ್ಡರ್ ಡಿಕ್ರೀಸ್ ಆಗುತ್ತೆ. ಹೇಗೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ? ಆಬ್ವಿಯಸ್ಲಿ ನಾವು ಸಿ, ನೆಗೆಟಿವ್ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ, ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಎಲೆಕ್ಟ್ರಾನ್ ಆಡ್ ಆಗ್ತಿರುತ್ತೆ, ಕರೆಕ್ಟಾ? ಪಾಸಿಟಿವ್ ಇದೆ ಅಂದ್ರೆ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ. ಆ್ಯಂಡ್ ಇಲ್ಲಿ ನೆನ್ಪಿಟ್ಕೊಳ್ಳಿ, O2 ಇಸ್ ಅ ಪೇರೆಂಟ್. ಸೊ ಪಾಸಿಟಿವ್ ಇದೆ ಅಂದ್ರೆ ಬಾಂಡ್ ಲೆಂತ್ ಕಮ್ಮಿ ಇದೆ, ಬಾಂಡ್ ಲೆಂತ್ ಕಮ್ಮಿ ಇದೆ ಅಂದ್ರೆ ಅದು ಬಾಂಡ್ ಲೆಂತ್ ಜಾಸ್ತಿ ಇರಬೇಕು. ಸೊ ಹಾಗಾದ್ರೆ ಅದು ಲಾಸ್ಟ್ ಅಲ್ಲಿ ಇರಬೇಕು, ಇನ್ಕ್ರೀಸಿಂಗ್. ಎಸ್, ಓನ್ಲಿ ಆಪ್ಷನ್ ಎ. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್. ನೆಕ್ಸ್ಟ್ ಒನ್, H2O is a dipolar where BeF2 is not, because very simple. H2O ಹೇಗೆ ಬರೀತೀರಪ್ಪ? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ H2O. ಓಕೆ, ಸೊ ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಅಂಡ್ BeF2 ಇಸ್ ಲೈಕ್ ದಿಸ್. ಓಕೆ, ಇದು ಪ್ಲೇನಾರ್ ಆಗಿರುತ್ತೆ. ಓಕೆ, BeF2 and planar or linear. So this is angular, ಕರೆಕ್ಟಾ? ಬೆಂಟ್ ಶೇಪ್ ಅಂತ ಕರಿತೀವಿ. ಸೊ ಆಬ್ವಿಯಸ್ಲಿ ದ ಫಸ್ಟ್ ಆಪ್ಷನ್. ಅರ್ಥ ಆಗ್ತಿದ್ಯಾ? Next one, equal masses of methane and hydrogen are mixed in an empty container at 25 degrees Celsius. The fraction of the total pressure exerted by hydrogen. Now see, methane ಇದೆ. methane ಏನಿದೆಯಪ್ಪ? CH4. CH4 ಎಷ್ಟು ಬರುತ್ತೆ? mass is 16. hydrogen mass ಎಷ್ಟು ಬರುತ್ತೆ? 2, ಕರೆಕ್ಟಾ? Now
ಇವಾಗ ಏನ್ ಕೇಳ್ತಿದ್ದಾರೆ, ಮೋಲ್ ಫ್ರಾಕ್ಷನ್ ಕೇಳ್ತಿದ್ದಾರೆ ಆಫ್ ವಾಟ್, ಮೋಲ್ ಫ್ರಾಕ್ಷನ್ ಆಫ್ H2. ಸೊ NH2 ಡಿವೈಡೆಡ್ ಬೈ NH2 ಪ್ಲಸ್ NHCH4, ಕರೆಕ್ಟಾ? ಅಂಡ್ ಇಲ್ಲಿ ನಮ್ಗೆ weight ಕೊಟ್ಟಿಲ್ಲ, ಸೊ ಟೇಕ್ ಅಸ್ weight as W. Then what is the weight of H2? It is 2 divided by W by 2 plus W by 16. W by 2 into ಇದು ತಗೊಂಡು you will get 32 divided by, so 2 multiple 18, ಕರೆಕ್ಟಾ? 18W ಬರುತ್ತೆ, ಕರೆಕ್ಟ್? ಸೊ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2 1s 2 9 2 19s, ಸಾರಿ 16s. Then you will get 8 and here it is 9. W ಕ್ಯಾನ್ಸಲ್ ಆಗುತ್ತೆ. Yes, so we will get 8 by 9, ಕರೆಕ್ಟಾ? ಸೊ ನಮಗೆ ಬಂದಿದ್ದೇನು 8 by 9. ಸೊ ಬಿಕಾಸ್ ಅವ್ರು ಕೇಳ್ತಿರೋದು ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಓಕೆ, ಎಂಥಾಲ್ಪಿ ಅಂಡ್ ದ ಎಂಟ್ರೋಪಿ ಚೇಂಜ್ ಆಫ್ ಅವರ್ ಆಕ್ಸಿಡೇಷನ್. ನಾವು ಸಿ, ಎಂಥಾಲ್ಪಿ ಕೊಟ್ಟಿದ್ದಾರೆ, ಎಂಟ್ರೋಪಿ ಕೊಟ್ಟಿದ್ದಾರೆ, ಗಿಬ್ಸ್ ಎನರ್ಜಿ ಕೇಳ್ತಿದ್ದಾರೆ. ಏನು ಹೇಳ್ಕೊಟ್ಟಿದ್ದೆ? ಗಿಬ್ಸ್ ಎನರ್ಜಿ ಅಂದರೆ ಗಿಬ್ಸ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಎಂಥಾಲ್ಪಿ ಮೈನಸ್ ಟೆಂಪರೇಚರ್ ಇಂಟು ಎಂಟ್ರೋಪಿ, ಕರೆಕ್ಟಾ? ಎಂಥಾಲ್ಪಿ ಎಷ್ಟು ಕೊಟ್ಟಿದ್ದಾನೆ? 382.0 ಮೈನಸ್ ಟೆಂಪರೇಚರ್ ಇಸ್ 298 ಕೆಲ್ವಿನ್ ಅಂಡ್ ಇಲ್ಲಿ ನಿಮ್ಗೆ ಎಂಟ್ರೋಪಿ ಎಷ್ಟು ಕೊಟ್ಟಿದ್ದಾರೆ? -145, ಕರೆಕ್ಟಾ? ಸೊ ಇದಿಷ್ಟಿದೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ 300, ಇದನ್ನ 300 ತಗೊಳ್ಳಿ ಅಪ್ರಾಕ್ಸಿಮೇಟ್ಲಿ, ಬಿಕಾಸ್ ನಮಗೆ ಮಲ್ಟಿಪ್ಲೈ ಮಾಡಕ್ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಸೊ ನಿಮ್ಗೆ ಏನ್ ಬರುತ್ತಪ್ಪ? ಯು ವಿಲ್ ಗೆಟ್, ಐ ಥಿಂಕ್, ಮಲ್ಟಿಪ್ಲೈ ಮಾಡಿದ್ರೆ 3 ಅಲ್ವಾ? ಸೊ 3 5s 15, 3 4s 12, 13, 3 1s 3 4. ಸೊ ಇಷ್ಟು ಬರುತ್ತೆ, ಕರೆಕ್ಟ್? ಅಂಡ್ ಇಲ್ಲಿ ಕಿಲೋ ಜೌಲ್ಸ್ ಅಲ್ಲಿ ಇದೆ, ಅವಾಗ ಇದನ್ನು ನೀವು ಕಿಲೋ ಜೌಲ್ಸ್ ಅಲ್ಲಿ ತಗೊಂಡ್ರೆ ಯು ವಿಲ್ ಗೆಟ್ 435, ಕರೆಕ್ಟಾ? ಸಾರಿ 43.5 ಅಂಡ್ ಇಲ್ಲಿರೋದು ನಿಮಗೆ 382. ಸೊ ಆಗ ನೀವು ಇದರಿಂದ ಮೈನಸ್ ಮಾಡಿದ್ರೆ ಆಬ್ವಿಯಸ್ಲಿ 380ಗಿಂತ ಕಮ್ಮಿ ಇರಬೇಕು. ಸೊ ಅದು ಯಾವ್ದಪ್ಪ ಅಂದ್ರೆ 338. ಅರ್ಥ ಆಗ್ತಿದ್ಯಾ? ಸಿಂಪಲ್, ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡೋದು ಬೇಕಾಗಿಲ್ಲ. Next one, heat of neutralization of strong acid by strong base is constant value because now see, strong acid ಮತ್ತೆ strong base ಇರುತ್ತೆ. ಹಾಗಾದ್ರೆ ಏನಿರುತ್ತೆ ಅವೆರಡರಲ್ಲೂ? H plus and OH minus ಇದ್ದೇ ಇರುತ್ತೆ, ಕರೆಕ್ಟಾ? ಸೊ ಆಗ ಆಪ್ಷನ್ ಬಿ ಡೈರೆಕ್ಟ್. ಓಕೆ, ನೆಕ್ಸ್ಟ್ ಒನ್, okay, if the equilibrium pressure is 3 atm for the above reaction, then Kp value. Now see, ಈಗ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು ಅಂತ ಹೇಳ್ತಿದ್ದಾರೆ. Then what is the Kp? So what is Kp? Kp is nothing but pressure of product by reactant. Pressure of product ಏನಿದೆ? NH3 2 times, then carbon dioxide divided by P of NH4 COONH2, ಕರೆಕ್ಟಾ? ಈ ತರ ಬರ್ಕೋತೀವಿ, ಕರೆಕ್ಟಾ? ಸೊ NH3 ಪ್ರೆಷರ್ ಎಷ್ಟಿದೆ? ಇಲ್ಲಿ 2 ಇದೆ, ಸೊ 2p ಬರುತ್ತೆ. ಅಂಡ್ ಇಲ್ಲಿ 1 ಇದೆ, 1p. ಅಂಡ್ ಇಲ್ಲಿ ಎಷ್ಟು? ಯು ವಿಲ್ ಗೆಟ್ 1p, ಕರೆಕ್ಟಾ? ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಯು ವಿಲ್ ಗೆಟ್ 2 ಸ್ಕ್ವೇರ್ ಇಂಟು 1 ಡಿವೈಡೆಡ್ ಬೈ 1. ಸೊ ನಥಿಂಗ್ ಬಟ್ ಯು ವಿಲ್ ಗೆಟ್ 4. ಅರ್ಥ ಆಗ್ತಿದೆ? ಎಕ್ಸಾಕ್ಟ್ಲಿ 4. ಸೊ ಆಪ್ಷನ್ ಎ. ನೆಕ್ಸ್ಟ್ ಒನ್, ವೈ ಓನ್ಲಿ arsenic 3+ ಗೆಟ್ precipitated as arsenic sulfide and not zinc? ನೋಡಿ, arsenic ಅಲ್ಲಿ ಪ್ರಿಸಿಪಿಟೇಟ್ ಆಗ್ತಿದೆ, ಬಟ್ ಜಿಂಕ್ ಅಲ್ಲಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ಬಿಕಾಸ್ ವೆರಿ ಡೈರೆಕ್ಟ್ ಕ್ವಶನ್, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆಫ್ arsenic sulfide is less than that of zinc sulfide. ಓಕೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ನಥಿಂಗ್ ಬಟ್ KSP ವ್ಯಾಲ್ಯೂ. KSP ವ್ಯಾಲ್ಯೂ ಯಾವ್ದಕ್ಕೆ ಕಮ್ಮಿ ಇದೆ? ಆರ್ಸೆನಿಕ್ ಆಗಿದೆ ಕಂಪೇರ್ಡ್ ಟು ಜಿಂಕ್. ಅದಕ್ಕೋಸ್ಕರ ಇಟ್ ಹ್ಯಾವ್ precipitated then the zinc. ಓಕೆ, ಸೊ ಡೈರೆಕ್ಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ. Which of the following species do not show disproportionation reaction? See, first disproportionation ಅಂದ್ರೆ ಏನು? ಆಕ್ಸಿಡೇಷನ್ ರಿಡಕ್ಷನ್ ಎರಡು ಆಗುತ್ತೆ. ಹಾಗಾದ್ರೆ ಯಾವ ಕಂಡೀಷನ್ ಅಲ್ಲಿ ಆಗುತ್ತೆ ಅಂದ್ರೆ when the oxidation state low ಅಲ್ಲಿದ್ದಾಗ it undergo disproportion reaction. ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ಇರಬೇಕು. ಬಟ್ ಇಲ್ಲಿ ಕೇಳ್ತಿರೋದು ಯಾವುದು ಹೋಗಲ್ಲ, ನಥಿಂಗ್ ಬಟ್ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇರ್ಬೇಕು. ಯಾವ್ದಕ್ ಜಾಸ್ತಿ ಇರುತ್ತೆ? ಇದ್ರಲ್ಲಿ 1 ಇದೆ ಅಂದ್ರೆ ಇದ್ರಲ್ಲಿ ಕಮ್ಮಿ ಬರುತ್ತೆ, ಇಲ್ಲೂ ಕಮ್ಮಿ ಬರುತ್ತೆ, ಇಲ್ಲೂ ಕಮ್ಮಿ. ಇದ್ರಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ, ಆಬ್ವಿಯಸ್ಲಿ oxidation state is more. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್. ನೆಕ್ಸ್ಟ್, ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್. ಅಯಾನಿಕ್ ಕ್ಯಾರೆಕ್ಟರ್ ಏನಿದೆ ನೋಡಿ, ನಿಮ್ಗೆ ಏನ್ ಕೊಟ್ಟಿದ್ದಾರೆ? ಹ್ಯಾಲೋಜನ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಕೊಟ್ಟಾಗ ವಾಟ್ ಹ್ಯಾಪನ್ಸ್ ಟು ಅಯಾನಿಕ್ ಕ್ಯಾರೆಕ್ಟರ್? ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆದ್ರೆ ನನ್ಗೆ ಅಯಾನಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಹೇಗೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ? ನಮ್ಗೆ ಗೊತ್ತಲ್ವಾ? ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್, correct? Electronegativity decreases down the group, that is halogen. So fluorine have I, so fluorine ಜಾಸ್ತಿ ಇದೆ. ಸೊ ಯಾವ್ದ್ರಲ್ಲಿ? ಎಸ್, ಫ್ಲೂರಿನ್ ಲಾಸ್ಟ್ ಅಲ್ಲಿ ಬರ್ಬೇಕಲ್ವಾ? ಇದ್ರಲ್ಲಿ ಫ್ಲೂರಿನ್ ಜಾಸ್ತಿ ಇದೆ. ಅಂಡ್ ಎಸ್, ದಿಸ್ ಇಸ್ ದ ಕರೆಕ್ಟ್ ಒನ್. ಓಕೆ, ಆಪ್ಷನ್ ಸಿ. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ ಹೆಂಗೆ ಅಂತ? ಓಕೆ, ನೆಕ್ಸ್ಟ್ ಒನ್, ದ ವೇರಿಯಬಲ್ ವೇಲೆನ್ಸಿ ಇಸ್ ಎಕ್ಸಿಬಿಟೆಡ್ ಬೈ. ವೇರಿಯಬಲ್ ವೇಲೆನ್ಸಿ ನಾವು ಯಾವ ಚಾಪ್ಟರ್ ಓದಿದ್ದು? ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ವಾ? ಡಿ ಬ್ಲಾಕ್. ಡಿ ಬ್ಲಾಕ್ ಅಲ್ಲಿ ಹಾಗಾದ್ರೆ ಯಾವ್ದಿದೆ ಇದ್ರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್? ಇಟ್ ಇಸ್ Fe.
ವಾಟ್ ಈಸ್ ದ ಎಕ್ಸ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್? ನಾವು ಸಿ ಏನಿದೆ ನಿಮಗೆ ತ್ರಿಬಲ್ ಬಾಂಡ್ ಇದೆ, ತ್ರಿಬಲ್ ಬಾಂಡ್ಗೆ 2 ಟೈಮ್ಸ್ ಆಫ್ HBr ಆಡ್ ಮಾಡ್ತಿದೀವಿ. ಅರ್ಥ ಆಗ್ತಿದ್ಯಾ? 2 ಟೈಮ್ಸ್ ಆಫ್ HBr ಆಡ್ ಮಾಡ್ತಿದ್ರೆ ಏನ್ ಬರುತ್ತೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನಾಗುತ್ತೆ, 2 Br ಇದೆ, ಇದು 2H ಪ್ಲಸ್ ಇರುತ್ತೆ ಅಂಡ್ 2 Br ಮೈನಸ್ ಇರುತ್ತೆ. ನಮಗ್ ಗೊತ್ತು HBr ಇದೆ ಅಂದ್ರೆ ವಿಚ್ ಅಂಡರ್ಗೋ ಆಂಟಿ ಮಾರ್ಕಾನಿಕ್ ಆಫ್ ರೂಲ್. ಆಂಟಿ ಮಾರ್ಕಾನಿಕ್ ಆಫ್ ರೂಲ್ ಅಂದ್ರೆ ಏನಾಗುತ್ತೆ, 2 ಹೈಡ್ರೋಜನ್ ವಿಲ್ attacks the carbon atom which contains more hydrogen, or the substituent will attacks to the carbon which contains less hydrogen. ಸೊ ಅವಾಗ ಏನ್ ಬರುತ್ತೆ, 2 Br ಇಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ, 2 ಹೈಡ್ರೋಜನ್ ಇಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ. ಅವಾಗ ನಿಮ್ಗೆ ಸೆಂಟ್ರಲ್ಲಿ Br ಬರುತ್ತೆ, ಆಪ್ಷನ್ ಡಿ. ಅಂಡರ್ಸ್ಟೂಡ್? HBr ಇದೆ ಅಂತ ತಕ್ಷಣ ನೆನ್ಪಿಟ್ಕೋಬೇಕು, ಆಂಟಿ ಮಾರ್ಕಾನಿಕ್ ಆಫ್ ರೂಲ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಲೀಸ್ಟ್ ಸ್ಟೇಬಲ್? ಸೊ ನಿಮಗೆ ಕಾರ್ಬೋಕ್ಯಾಟೈನ್ ಕೊಟ್ಟಿದ್ದಾರೆ. ಕಾರ್ಬೋಕ್ಯಾಟೈನ್ ನಮಗೆ ಗೊತ್ತಿದೆ ಅಲ್ವಾ, ಟರ್ಷಿಯರಿ ಇಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ದೆನ್ ಪ್ರೈಮರಿ. ಸೊ ಇದರಲ್ಲಿ ಪ್ರೈಮರಿ ಹುಡುಕ್ಬೇಕು. ಸೊ ಯಾವ್ದು ಪ್ರೈಮರಿ ಇದೆ? ಸೊ ಇಲ್ಲಿ ಒಂದೇ ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿರೋದು, ಸೊ ದಿಸ್ ಇಸ್ ದ ಪ್ರೈಮರಿ. ಬಿಕಾಸ್ ಇಲ್ಲಿ 2 ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ, ಸೊ ದಿಸ್ ಇಸ್ ಸೆಕೆಂಡರಿ. ದೆನ್ ಇಲ್ಲಿ 3 ಕಾರ್ಬನ್, ಸೊ ಟರ್ಷಿಯರಿ. ಇಲ್ಲಿ ಎಷ್ಟು ಅಟ್ಯಾಚ್ಡ್ ಆಗಿದೆ? ಎಸ್, ದಿಸ್ ಇಸ್ ಆಲ್ಸೋ ಟರ್ಷಿಯರಿ. ಅಂಡರ್ಸ್ಟೂಡ್? ಸಾರಿ, ನಾಟ್ ಟರ್ಷಿಯರಿ, ಇಟ್ ಸೆಕೆಂಡರಿ, ಬಿಕಾಸ್ 2 ಕಾರ್ಬನ್ಗೆ ಅಟ್ಯಾಚ್ಡ್ ಆಗಿದೆ, ಸೆಕೆಂಡರಿ. ಸೊ ಹಾಗಾದ್ರೆ ಆಪ್ಷನ್ ಎ. ಅರ್ಥ ಆಗ್ತಿದೆಯಾ? ಪ್ರೈಮರಿ ಇಸ್ ಲೀಸ್ಟ್ ಸಾಲ್ಯುಬಲ್, ಸಾರಿ ಲೀಸ್ಟ್ ಸ್ಟೇಬಲ್. ದ IPAC ನೇಮ್ ಆಫ್ ದ ಕಾಂಪೌಂಡ್. ಸೊ IPAC ನೇಮ್ ಏನ್ ಬರುತ್ತೆ? ನಾವು ಸಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಆಲ್ಕೋಹಾಲು ಇದೆ, ಇಲ್ಲಿ ನಿಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ ಅಂಡ್ ಡಬಲ್ ಬಾಂಡು ಇದೆ. ನೆನ್ಪಿಟ್ಕೋಬೇಕು, ಆಲ್ವೇಸ್ ವಿಲ್ ಗಿವ್ ದ ಪ್ರಿಫರೆನ್ಸ್ ಫಾರ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಡಿಹೈಡ್ ಕೀಟೋನಿಕ್ ಪ್ರಾಡಕ್ಟ್. ಮೀನ್ ಕಾರ್ಬೋನೈಲ್ ಕಾಂಪೌಂಡ್ಸ್ ಮೋಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ, ಆಗ ನನ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 2 3 4 5, ಕರೆಕ್ಟಾ? ಸೊ ಈಗ ನನಗೆ 4th ಅಲ್ಲಿ ಆಲ್ಕೋಹಾಲ್ ಇದೆ. 4th ಅಲ್ಲಿ ನೋಡಿ, 4 ಇದು 2 ಹೈಡ್ರಾಕ್ಸಿ ಇದಲ್ಲ, ನೋಡಿ 4 ಹೈಡ್ರಾಕ್ಸಿ 4 ಹೈಡ್ರಾಕ್ಸಿ ಕರೆಕ್ಟ್ ಆಗಿದೆ. ಎಷ್ಟು ಕಾರ್ಬನ್ ಇದೆ? 5 ಅಂದಮೇಲೆ ಪೆಂಟ್, ಇಲ್ಲಿ 4 ಮೀಥೈಲ್. ನೋ, ರಾಂಗ್, ಮೀಥೈಲ್ ಇಲ್ವೇ ಇಲ್ಲ. ಸೊ ಹಾಗಾದ್ರೆ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಒನ್. ಉಳಿದಿರೋದು ಬೇಕಾಗಿಲ್ಲ ನಮಗೆ. ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಹ್ಯಾಲೋಜನ್ ಇನ್ ದ ಸಬ್ಸ್ಟಿಟ್ಯೂಟೆಡ್ ರಿಯಾಕ್ಷನ್. ನಾವು ಇವಾಗ ತಾನೇ ಹೇಳ್ಕೊಟ್ಟೆ, ನಾನು ಏನು ಹೇಳ್ಕೊಟ್ರೆ, ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಏನಾಗ್ತಿದೆ, ರಿಯಾಕ್ಟಿವಿಟಿ ಜಾಸ್ತಿ ಆಗ್ತಿದೆ ಅಂತ. ಇಲ್ಲಿ ಆಲಿಫ್ಯಾಟಿಕ್ ಹೈಡ್ರೋಜನ್, ಕರೆಕ್ಟಾ? ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಇದ್ದಾಗ ಏನಾಗ್ತಿದೆ ಅಂತ ಕೇಳ್ತಾರೆ. ಸೊ ಅವಾಗ್ಲೇ ನನ್ಗೆ ಏನ್ ಬರುತ್ತೆ, ಯು ವಿಲ್ ಗೆಟ್ FClBr. ಓಕೆ, ಯಾವ್ದ್ರಲ್ಲಿದೆಯಪ್ಪ? ಆಪ್ಷನ್ ಸಿ. ಅಂಡರ್ಸ್ಟೂಡ್? ಓಕೆ, ಇದು ವೆರಿ ಇಂಪಾರ್ಟೆಂಟ್. ದ ಟೈಮ್ ರಿಕ್ವೈರ್ಡ್ ಫಾರ್ 100% ಕಂಪ್ಲೀಷನ್ ಆಫ್ ಝೀರೋ ಆರ್ಡರ್ ಇಸ್ ಸಿ. ಝೀರೋ ಆರ್ಡರ್ ಏನ್ ಬರುತ್ತೆ? K is equals to R0 minus R divided by T. 0%. ನಾವು ಸಿ 100% ಅಂದ್ರೆ R ಏನಾಗಿರುತ್ತೆ? 0. ಸೊ ನಿಮ್ಗೆ ಏನ್ ಬರುತ್ತೆ? R0 by T ಬರುತ್ತೆ, R0 by T. ಸೊ ನನಗೆ ಟೈಮ್ ಬೇಕಾಗಿರೋದ್ರಿಂದ ಏನಾಗುತ್ತೆ? T is equals to R0 by K ಬರುತ್ತೆ. ಸೊ R0 nothing but initial constant, that is A by K. ಓಕೆನಾ? ಸೊ ನಿಮ್ಗೆ ಏನ್ ಬರುತ್ತೆ ಅವಾಗ? ಯು ವಿಲ್ ಗೆಟ್ A by K. Next one, the charge required for the oxidation of 1 mole of FeO2 Fe2O3. ನಾನು ಏನು ಹೇಳಿದ್ದೀನಿ, ಫಸ್ಟ್ ಎಲೆಕ್ಟ್ರಾನ್ ಕಂಡಿಟ್ಕೊಳ್ಳಿ. ಎಷ್ಟು ಎಲೆಕ್ಟ್ರಾನ್ ಇರುತ್ತೋ ಅಷ್ಟು ಚಾರ್ಜ್ ಬೇಕು, ಮೀನ್ಸ್ ಅಷ್ಟು ಚಾರ್ಜ್ ಈಕ್ವಲ್ಸ್ ಟು ಫ್ಯಾರಡೆ. ಈಗ FeO ಅಲ್ಲಿ ವಾಟ್ ಇಸ್ ಆಕ್ಸಿಡೇಷನ್ ನಂಬರ್? ಐ ಥಿಂಕ್ ಇದರಲ್ಲಿ ನಿಮಗೆ +2 ಬರುತ್ತೆ. ಅಂಡ್ ವಾಟ್ ಇಸ್ ಆಕ್ಸಿಡೇಷನ್ ನಂಬರ್ ಇಯರ್? 6. ಸೊ ಇಟ್ ಇಸ್ +3. ಸೊ +2 to +3, 1 electron. So 1 electron is nothing but 1 farad. So it is directly 1F. Next one, the relating lowering in vapor pressure is, so RLVP. RLVP is directly proportional to what? It is directly proportional to mole fraction of solute. Correct? Option C. Okay, direct question. That is a theory based question, definition based. A mixture of two completely miscible non-ideal liquids which distill as such without change in composition at a constant temperature. Very direct. The complete definition ಕೊಟ್ಟಿದ್ದಾರೆ, that is azeotropic mixture. ಅರ್ಥ ಆಗ್ತಿದ್ಯಾ? ಓಕೆ, ಸೊಲ್ಯೂಷನ್ ಇಂದ ನೋಡಿ ಎಷ್ಟು ಕ್ವಶನ್ ಇದೆ. ನೆಕ್ಸ್ಟ್ ಒನ್, ದ ಆಸ್ಮೋಟಿಕ್ ಪ್ರೆಷರ್ ಆಫ್ 6.84%. ನೋಡಿ, ಮಾಸ್ ಬೈ ವಾಲ್ಯೂಮ್ ಕೇಳಿದ್ದಾರೆ. ವಾಟ್ ಈಸ್ ಆಸ್ಮೋಟಿಕ್ ಪ್ರೆಷರ್? Pi is equals to N/V/RT. ಕರೆಕ್ಟಾ? N ಅಂದ್ರೆ ನಂಬರ್ ಆಫ್ ಮೋಲ್ಸ್, ಎಷ್ಟಿರುತ್ತೆ? 6.8 ಇದೆ, ಡಿವೈಡೆಡ್ ಬೈ ವಾಟ್ ಇಸ್ ಅ ಮೋಲಾರ್ ಮಾಸ್? 342. ಕರೆಕ್ಟ್? ಇಂಟು R ಅಂದ್ರೆ 8.314, 8.3 ಬರುತ್ತೆ, ಅಂಡ್ 300 ಕೆಲ್ವಿನ್ ಇದೆ. ವಾಟ್ ಇಸ್ ವಾಲ್ಯೂಮ್? ವಾಲ್ಯೂಮ್ ಅಂದ್ರೆ ಗೊತ್ತಿದ್ಯಾ? 6.84 ಅಂದ್ರೆ 6.8 ಗ್ರಾಮ್ ಇನ್ 100 ವಾಲ್ಯೂಮ್ ಅಂತ. ಬಟ್ ನಾವು ಕನ್ವರ್ಟ್ ಮಾಡ್ಕೋಬೇಕು, ಸೊ ಅದಕ್ಕೋಸ್ಕರ I multiply with 1000. ಓಕೆನಾ? ಸೊ ನಾವು ಇವಾಗ ಏನ್ ಬರುತ್ತೆ? 2 zeros
2 zeros get cancel. ನೆಕ್ಸ್ಟು 3 ones ತಗೊಳ್ಳೋಣ. 3 ones ದೆನ್ 4 ಇದೆ, ಅಗೈನ್ 3 ones ದೆನ್ ನಿಮಗೆ 12 ಉಳ್ಕೊಳ್ಸೋದು 4s ಕರೆಕ್ಟಾ. ನೆಕ್ಸ್ಟ್ 7 ತಗೋತೀನಿ, ಇದು ಅಪ್ರಾಕ್ಸಿಮೇಟ್ 7 7 ones 7 ದೆನ್ ನಿಮಗೆ 4 ಉಳ್ಕೊತು. 4 ಅಂದರೆ 44 ಅಂದರೆ ನಿಯರ್ಲಿ ನಿಮಗೆ 7 6 ಬರುತ್ತೆ. ಓಕೆ 16 ಬಂತು. ಸೊ 1s 2s ಕರೆಕ್ಟಾ. 8 ones 8 2s ಬರುತ್ತೆ, 2 ಬರುತ್ತೆ ನಿಯರ್ಲಿ ನಿಮಗೆ. ಸೊ 2 ones 2 5s ಕರೆಕ್ಟ್. ಸೊ 2 5s ಅಗೈನ್ ನಿಮಗೆ ಅಪ್ರಾಕ್ಸಿಮೇಟ್ 5 ಬಂತು. ಸೊ ವಾಟ್ ಇಸ್ ದ 5? ಯಾವ ಆಪ್ಷನಲ್ಲಿ ನಮಗೆ 5 ಇದೆ ನೋಡಿ. ಸೊ 5 ಇಸ್ 4.926. ಅರ್ಥ ಆಗ್ತಿದ್ಯಾ? ಎಸ್. ಸೊ ನೆಕ್ಸ್ಟ್ ಒನ್, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್. ಓಕೆ, ನಿಮ್ಗೆ ಏನು ಕೇಳಿದ್ದಾರೆ? ಮೋಲಾರ್ ಮಾಸ್ ಕಂಡುಹಿಡಿಬೇಕು, ಕರೆಕ್ಟಾ. ಯು ನೀಡ್ ಟು ಫೈಂಡ್ ಔಟ್ ಮೋಲಾರ್ ಮಾಸ್. ಸೊ ವಾಟ್ ಇಸ್ ಮೋಲಾರ್ ಮಾಸ್? ಡೆಲ್ಟಾ ಟಿ ಬಿ ಈಕ್ವಲ್ಸ್ ಟು ವಾಟ್? ಕೆ ಬಿ ಇಂಟು ಡಬ್ಲ್ಯೂ ಬಿ ಬೈ ಡಬ್ಲ್ಯೂ ಎ ಇಂಟು 1000 ಡಿವೈಡೆಡ್ ಬೈ ಎಮ್ ಬಿ. ಈಗ ಎಮ್ ಬಿ ಕಂಡಿಡ್ಕೋಬೇಕು. ಎಮ್ ಬಿ ಈ ಕಡೆ ಕಳಿಸ್ಕೊಳ್ಳಿ. ಸೊ ನಿಮ್ಗೆ ಏನು ಬರುತ್ತೆ? ಕೆ ವಿ ಎಷ್ಟು ಕೊಟ್ಟಿದ್ದಾರಪ್ಪ? ಐ ಥಿಂಕ್ 2.52 ಇಂಟು ಡಬ್ಲ್ಯೂ ಬಿ ಇಸ್ 1.8 ಡಿವೈಡೆಡ್ ಬೈ 90 ಇಂಟು 1000 ಡಿವೈಡೆಡ್ ಬೈ ವಾಟ್ ಇಸ್ ಡೆಲ್ಟಾ. ನೋಡಿ, ಎರಡು ಟೆಂಪರೇಚರ್ ಕೊಟ್ಟಿದ್ದಾರೆ. ಎರಡು ಟೆಂಪರೇಚರ್ ಕೊಟ್ಟಾಗ ಡಿಫ್ರೆನ್ಸ್ ತಗೊಳ್ಳಿ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ಓಕೆ, 354 353 ಕಳೆದ್ರೆ ನಿಮಗೆ ಐ ಥಿಂಕ್ 11 3 ಹೋದ್ರೆ 7 ಬರುತ್ತೆ. 7 ಎಸ್ 0.7 ಬರುತ್ತೆ, ಕರೆಕ್ಟಾ. 0.7 ಬರುತ್ತೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ 10 ಗೆಟ್ ಕ್ಯಾನ್ಸಲ್. ನೀವು ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ ಇಲ್ಲಿ ಇನ್ನೂ 10 ಬರುತ್ತೆ. 10 ಗೆಟ್ ಕ್ಯಾನ್ಸಲ್. 9 ones 9 2s ಬರುತ್ತೆ ಮೇಲೆ. ನೆಕ್ಸ್ಟು ನಿಮಗೆ ಇಲ್ಲಿ ಇದನ್ನು ನಾನು ಶಿಫ್ಟ್ ಮಾಡ್ತೀನಿ, ಅವಾಗ ಇಲ್ಲೊಂದು 0 ಬರುತ್ತೆ. 7 ಇದೆ ನಿಮಗೆ, 7 ಇದೆ ಅಲ್ಲ ನಿಮಗೆ. 7 ones ಐ ಥಿಂಕ್ 100 ಇದೆ ಅಂದರೆ 2 2s. ಸೊ 2 2s ಮಲ್ಟಿಪ್ಲೈ ಮಾಡ್ಕೋಬೇಕು. ಆ್ಯಂಡ್ 10 ಇದೆ. ಸೊ ಆವಾಗ ನಿಮಗೆ ಜಾಸ್ತಿ ಏನು ಬರುತ್ತೆ? ಸೊ 2 ಇದೆ, 2 2s 40 ಬರುತ್ತೆ, ಮೀನ್ಸ್ 4 ಬರುತ್ತೆ 4ಅಲ್ಲಿ. ಆ್ಯಂಡ್ ಆಲ್ರೆಡಿ 10 ಇದೆ. ಸೊ ಅಂದಮೇಲೆ ಏನು ಬರುತ್ತೆ ನಿಮಗೆ? 40 ಮೇಲ್ ಬರುತ್ತೆ, ಕರೆಕ್ಟಾ. ನಾವು ಅಪ್ರಾಕ್ಸಿಮೇಟ್ ತೊಗೊಂಡಿರೋದ್ರಿಂದ 40 ಮೇಲ್ ಬರಬೇಕು, ಹೈಯೆಸ್ಟ್ ಬರಬೇಕು. ಸೊ ಅವಾಗ ಯಾವ್ದು ಬರುತ್ತೆ ನಮ್ಗೆ? ಆಪ್ಷನ್ ಡಿ. ಅಂಡರ್ಸ್ಟುಡ್? ಯಾಕಂದರೆ ಈ ಥರ ಕ್ವಶನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಒನ್, ಓಕೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ವಾಟ್ ಈಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? ಕೆ ಸಿ ಕಂಡುಹಿಡಿಯೋದು ಗೊತ್ತಲ್ವಾ? ಸೊ ಕೆ ಸಿ ಇಸ್ ಈಕ್ವಲ್ಸ್ ಟು ವಾಟ್? ಓಕೆ, ಫಾರ್ಮುಲಾ ಏನು ಬರುತ್ತಪ್ಪ? ಇ ಸೆಲ್ ಈಕ್ವಲ್ಸ್ 0.0591 ಡಿವೈಡೆಡ್ ಬೈ ಎನ್ ಲಾಗ್ ಕೆ ಸಿ, ಕರೆಕ್ಟ್. ಸೊ ಈ ಸೆಲ್ ಎಷ್ಟು ಕೊಟ್ಟಿದ್ದಾನೆ? 0.46 ಇದೆ. ಆ್ಯಂಡ್ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ ಆಗ್ತಿದೆ? 2 electrons, ಕರೆಕ್ಟಾ. ಅವಾಗ ನಿಮ್ಗೆ ಇಲ್ಲಿ ಏನು ಬರುತ್ತೆ? ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕರೆಕ್ಟ್. ಆ್ಯಂಡ್ ಡೌನಲ್ಲಿ ನಾನು 0.059 ತಗೋತೀನಿ. ಆ್ಯಂಡ್ ಈಕ್ವಲ್ಸ್ ಟು ಲಾಗ್ ಕೆ ಸಿ. ಓಕೆ, ಫಸ್ಟ್ ಇದು ಇರಲಿ. ನಮಗೆ ಕೆ ಸಿ ಕಂಡುಹಿಡಿಯೋದು ವೆರಿ ಈಸಿ. ಈಗ ನೋಡಿ, ಈಗ ಇದನ್ನು ನಾನು ಈಗ ಇಲ್ಲಿ 2 ಶಿಫ್ಟ್ ಮಾಡಿದ್ರೆ ಇಲ್ಲಿ ಮೇಲೆ 2 0 ಆಗುತ್ತೆ, ನಥಿಂಗ್ ಬಟ್ 46 ಬರುತ್ತೆ, ಕರೆಕ್ಟಾ. ಸೊ ಅವಾಗ 5.9 ನಾನು ಏನು ತೊಗೊಳ್ಬೇಕು? 6 ಅಂತ. 2 ones 2 3s ಬರುತ್ತೆ. ಸೊ 3 ಬಂತು, ಮೇಲೆ 46 ಇದೆ. 3 ones ಐ ಥಿಂಕ್ 3 ones 3 ದೆನ್ 3 5s 15 ಬಂತು. ಸೊ 15 ಬಂತು. ಸೊ ನಾನು ಇದನ್ನು ತೊಗೊಂಡ್ರೆ ನಿಮಗೆ ಆ್ಯಂಟಿ ಲಾಗ್ ಆಫ್ 15 ಪಾಯಿಂಟ್ ಅಂತ ಬರುತ್ತೆ. ಸೊ 15 ಪಾಯಿಂಟ್ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ? ಆ 15 ಅನ್ನೋದು 10 powers ಬರುತ್ತೆ ಅಂತ, ಕರೆಕ್ಟಾ. ಹಾಗಾದರೆ ಯಾವ ಆಪ್ಷನಲ್ಲಿ 10 power 15 ಇದೆ? ಆಬ್ವಿಯಸ್ಲಿ ಆಪ್ಷನ್ ಸಿ. ಅಷ್ಟೇ ಸಾಕು ನಿಮಗೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಬೇರೆ ಬೇಕಾಗಿಲ್ಲ. ಓಕೆ, ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ. ಯಾವುದ್ರದ್ದು ಕೇಳ್ತಿದ್ದಾರೆ ನೋಡಿ? ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದರೆ ಏನು ಬರುತ್ತೆ ನಿಮಗೆ? ಸೊ CH3 COOH, ದಿಸ್ ಇಸ್ ಅಸಿಟಿಕ್ ಆಸಿಡ್. ಇದನ್ನು ನೀವು ಕಂಡುಹಿಡಿಬೇಕು. ಏನೇನು ಕೊಟ್ಟಿದೆ? ಸೋಡಿಯಂ ಅಸಿಟೇಟ್. ಸೊ ಸೋಡಿಯಂ ಅಸಿಟೇಟ್ ನನಗೆ ಬೇಕೇ ಬೇಕು, ಕರೆಕ್ಟಾ. ಎಷ್ಟಿದೆ? 126.4 ಇದೆ, ಕರೆಕ್ಟ್. ನೆಕ್ಸ್ಟ್ HCl. ಅಲ್ಲಿ H ಬೇಕು ನನಗೆ, ಕರೆಕ್ಟಾ. H ಬೇಕು ಅಂದರೆ ನೀವು ಯಾವುದನ್ನು ಆ್ಯಡ್ ಮಾಡಬೇಕು? 4 ಫಸ್ಟ್ ಕೊಟ್ಟಿರೋದು NaCl. ಅವಾಗ ನಿಮ್ಗೆ ಇದು ಚೇಂಜ್ ಆಗುತ್ತೆ. 91 ಪ್ಲಸ್ 425.9 ಬರುತ್ತೆ. ಆ್ಯಂಡ್ ಮೈನಸ್ ಯಾವುದನ್ನು ಮೈನಸ್ ಮಾಡಬೇಕು? NaCl, ಬಿಕಾಸ್ ಇದರಲ್ಲಿ Cl ಇದೆ ಅಲ್ವಾ, ಆ್ಯಂಡ್ ಇದರಲ್ಲಿ ಸೋಡಿಯಂ ಇದೆ. ಎರಡು ಮೈನಸ್ ಮಾಡಬೇಕು ಅಂದರೆ ಇವು ಮೈನಸ್ 126.4. ಇವಾಗ ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಕು ಫಸ್ಟು. ಅವಾಗ ನಿಮ್ಗೆ ಏನು ಬರುತ್ತೆ? ಐ ಥಿಂಕ್ 516, ಕರೆಕ್ಟಾ. 516 126 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಷ್ಟು ಬರುತ್ತಪ್ಪ? ನಿಯರ್ಲಿ 3, ಇಲ್ಲಿ 4 ಉಳ್ಕೊಳುತ್ತೆ. 4 ಅಂದರೆ 3 ಬರುತ್ತೆ ನಿಮಗೆ, ಕರೆಕ್ಟಾ. ಸೊ 390. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆಯಾ ಹೇಗೆ ಬರುತ್ತೆ ಅಂತ? ಸೊ ನಿಯರ್ಲಿ ನಿಮ್ಗೆ ಏನು ಬಂತು? 390 ಬರುತ್ತೆ. ಎಸ್, 390. ಓಕೆ,
ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಯಾವ ಡಿಸ್ಪ್ಲೇಸ್ ಮಾಡಲ್ಲ? ಲೆಡ್ಡು, ಟಿನ್ ಆ್ಯಂಡ್ ಬೇರಿಯಂ ಆರ್ ಅಬೋವ್ ದ ಹೈಡ್ರೋಜನ್. ಕರೆಕ್ಟಾ? ಅದು ನೀವು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ನಾನು ನಿಮ್ಗೊಂದು ಟ್ರಿಕ್ ಕೊಟ್ಟಿದ್ದೆ, ಕರೆಕ್ಟಾ? ಕರೀನಾ ಅಂಡ್ ಲೀನಾ ಅಂತ. ಆ ಟ್ರಿಕ್ ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ಗಿಂತ ಮೇಲ್ ಏನೇನಿದೆ ಅದೆಲ್ಲ ಹೈಡ್ರೋಜನ್ ರೀಪ್ಲೇಸ್ ಮಾಡುತ್ತೆ. ಬಟ್ ಮರ್ಕ್ಯುರಿ ವಿಲ್ ನೆವರ್ ರೀಪ್ಲೇಸ್ ಹೈಡ್ರೋಜನ್ ಬಿಕಾಸ್ ಇಟ್ ಲೆಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ಹೈಡ್ರೋಜನ್. ಓಕೆ, ಅದಕ್ಕೋಸ್ಕರ ಲೆಡ್ ಅದಕ್ಕೋಸ್ಕರ ಮರ್ಕ್ಯುರಿ ವಿಲ್ ನಾಟ್ ರೀಪ್ಲೇಸಸ್ ದ ಹೈಡ್ರೋಜನ್. ಓಕೆನಾ? ನೆಕ್ಸ್ಟ್, ವಾಟ್ ಇಸ್ ದ ಆರ್ಡರ್ ಆಫ್? ಆರ್ಡರ್ ಅಂದ್ರೆ ಏನು? ಪವರ್ಸ್ನ ಆ್ಯಡ್ ಮಾಡ್ಕೋಬೇಕು. 3/2 ಪ್ಲಸ್ -1. ಸೊ ನಿಯರ್ಲಿ ನಿಮ್ಗೆ ಏನು ಬರುತ್ತೆ? -2 ಆಗುತ್ತೆ. 3 - 2 ಡಿವೈಡೆಡ್ ಬೈ 2. ಸೊ ನಥಿಂಗ್ ಬಟ್ 1/2. ಸೊ 1/2 ಇಸ್ ಆನ್ಸರ್. Next one, the time required to decompose the thionyl chloride out to half of its initial amount. Okay. What is the rate constant? So what is the half-life for first order? 0.693 by K. ಕರೆಕ್ಟಾ? K ಕಂಡಿಡ್ಕೊಳ್ಳಿ. K ಎಷ್ಟು ಕೊಟ್ಟಿದ್ದಾನೆ? 0.693 ಡಿವೈಡೆಡ್ ಬೈ 60. ಕರೆಕ್ಟಾ? ಆ್ಯಂಡ್ ಇಲ್ಲಿ ನಮಗೆ ಕೊಟ್ಟಿರೋದು 60 ಮಿನಿಟ್ಸ್ ಅಂತ. ನಾವು ಅದನ್ನು 60 ಸೆಕೆಂಡ್ಸ್ ಕನ್ವರ್ಟ್, ಬಿಕಾಸ್ ಅಲ್ಲಿ ನೋಡಿ 60 ಸೆಕೆಂಡ್ಸ್. ಸೊ ಡಿವೈಡೆಡ್ ಬೈ 60 ಮಾಡ್ಕೋತೀರಾ. ಆಗ ನನಗೆ ಮಲ್ಟಿಪ್ಲೈ ಬೈ 60 ಆಗುತ್ತೆ. No, ರಾಂಗ್. ಇಂಟು 60 ಆಗುತ್ತೆ. 1 ಸೆಕೆಂಡ್. ಸೊ ಯು ಗೆಟ್ ಇಂಟು 60. ಓಕೆ, ಸೊ ಅವಾಗ ನಿಮ್ಗೆ ಏನು ಬರುತ್ತಪ್ಪ? ಇಂಟು 60 ಮಾಡಿದ್ರೆ ಸೊ ನಿಯರ್ಲಿ ನಿಮಗೆ ಇದನ್ನು ನಾನು 6 ಪಾಯಿಂಟಲ್ಲಿ ತೊಗೋತೀನಿ, ಅಂದರೆ 7 ಬರುತ್ತೆ. 7 ಅಂದರೆ 1 0 ಆ್ಯಡ್ ಆಗುತ್ತೆ. 7 ಡಿವೈಡೆಡ್ ಬೈ 60 ಇಂಟು 600. ಸೊ ನಿಮ್ಗೆ ಆಗ 760 ಅಂದರೆ ನಿಮಗೆ 797 ದೆನ್ 54 7 8 ಬರುತ್ತೆ. ಕರೆಕ್ಟಾ? 7 8 ಸೊ ನಥಿಂಗ್ ಬಟ್ ಯು ವಿಲ್ ಗೆಟ್ ಐ ಥಿಂಕ್ 8 3 8 6 ಅಂದರೆ ಯು ವಿಲ್ ಗೆಟ್ 48. 1/48. ಕರೆಕ್ಟಾ? 1/48 ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಎಷ್ಟು 0 ಮಲ್ಟಿಪ್ಲೈ ಮಾಡ್ಕೋತೀರಾ? ನಥಿಂಗ್ ಬಟ್ ನಿಮಗೆ 1.000 ಎಷ್ಟು ಬರುತ್ತೆ ನಿಮಗೆ? 3 zeros ಅಂದರೆ ನಿಮಗೆ 1000 ಬಂತಲ್ವಾ? 1000 ಬಂತು. 1000 ಆಗಲ್ಲ. ಸೊ ಅಗೇನ್ ಯು ನೀಡ್ ಟು ಮಲ್ಟಿಪ್ಲೈ 1 more 0, 3 0. ಸೊ 4 ಮಲ್ಟಿಪ್ಲೈ ಮಾಡ್ಬೇಕು. ಸೊ ಅಗರ್ ಅಪ್ರಾಕ್ಸಿಮೇಟ್ಲಿ 4. ಸೊ 4 ಈಗ ಇಲ್ಲಿ 40 ಇದೆ ಅಂದಮೇಲೆ ಆಬ್ವಿಯಸ್ಲಿ ನಿಮಗೆ 4 ಇಂದನೇ ಬರುತ್ತೆ. ಕರೆಕ್ಟಾ? 4 ಸೊ ನಿಮ್ಗೆ ಎನ್ಸ್ ಬರುತ್ತೆ 4.75. ಎಸ್. ಓಕೆ, 4.75 ಬಂತು. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಹ್ಯಾವ್ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಯಾವುದರಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ? ದಟ್ ಹ್ಯಾವ್ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಸಿ ನಿಕಲ್ 2+ ಅಲ್ಲಿ ವಾಟ್ ಇಸ್ ಅಟಾಮಿಕ್ ನಂಬರ್? 28 ಇರುತ್ತೆ. 2 ರಿಮೂವ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಐ ಥಿಂಕ್ 26 ಬರುತ್ತೆ. ಇಲ್ಲಷ್ಟು ಕೊಬಾಲ್ಟ್ ಇಸ್ 27. 3 ರಿಮೂವ್ ಮಾಡಿದ್ರೆ ಐ ಥಿಂಕ್ 27ಅಲ್ಲಿ 3 ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ಐ ಥಿಂಕ್ 24. ನೆಕ್ಸ್ಟ್ Fe3+, 26 ಇರುತ್ತೆ. 26ಅಲ್ಲಿ 3 ರಿಮೂವ್ ಮಾಡಿದ್ರೆ ವಿಲ್ ಗೆಟ್ 23. ಮ್ಯಾಂಗನೀಸ್ 25 ಇರುತ್ತೆ. 2 ರಿಮೂವ್ ಮಾಡಿದ್ರೆ 23. ಎಸ್, ಸೊ ದಿಸ್ ವಿಲ್ ಹ್ಯಾವ್ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. The element in which the electrons are progressively filled f orbital. Now see 4f orbital ಎಂತ ಕ್ವಶನ್ ಕೇಳಿದ ನೋಡಿ. ಲ್ಯಾಂಥನಾಯ್ಡ್ಸ್. ಕರೆಕ್ಟಾ? 4f is lanthanoid, 5f is actinoids. The coordination number and oxidation number. See coordination number, oxidation number ತುಂಬ ಫಿಕ್ಸ್ ಕ್ವಶನ್. ಓಕೆ, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ಇಲ್ಲಿರುತ್ತಲ್ವ, ದಟ್ ಈಸ್ ಕಾಲ್ಡ್ ಎಸ್ ಕೋಆರ್ಡಿನೇಷನ್. ಇಲ್ಲಿ 5 ಇದೆ, ಇಲ್ಲಿ 1 ಇದೆ. 5 + 1 6. ಸೊ ಯಾವ್ದ್ರಲ್ಲಿ 6 ಇಂದ ಸ್ಟಾರ್ಟ್ ಆಗಿದೆ? ಎಸ್, ದೀಸ್ 2. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಕಂಡಿಟ್ಕೊಳ್ಳಿ. ಎಕ್ಸ್ ಗೊತ್ತಿಲ್ಲ. ಪ್ಲಸ್ SO4 is 1, it's a 1 ಇದೆ. 2 ಮೈನಸ್ ಇರುತ್ತಲ್ವಾ? ಸೊ 2 ಮೈನಸ್, ದೆನ್ NH3 is 0 ಬಿಕಾಸ್ ಅಮೈನ್ ಅಲ್ವಾ, ಈಕ್ವಲ್ಸ್ ಟು Cl is ಪ್ಲಸ್ -1 ಬರುತ್ತೆ. ಸೊ ಯು ವಿಲ್ ಗೆಟ್ ಐ ಥಿಂಕ್ 3 ಬಿಕಾಸ್ -2 ಪ್ಲಸ್ -1 is 3 ಬರುತ್ತೆ. ಸೊ 6 and 3. ನೆಕ್ಸ್ಟ್ ಒನ್, ಅಮೋನಿಯಾ ವಿಲ್ ನಾಟ್ ಫಾರ್ಮ್ ಕಾಂಪ್ಲೆಕ್ಸ್ ವಿತ್. ಓಕೆ, ಅಮೋನಿಯಾ ಯಾವುದ್ರಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಇಫ್ ಯು ಅಬ್ಸರ್ವ್ ದ ವಾಟ್ ಕಾಂಪ್ಲೆಕ್ಸ್, ಇಲ್ಲಿ ನೋಡಿ Ag ಇದೆ, ಕ್ಯಾಡ್ಮಿಯಮ್, ಕಾಪರ್, ದೆನ್ ಲೆಡ್. ಸೊ ಇಲ್ಲಿ ಕೊಟ್ಟಿರೋದು ಎಲ್ಲದರಲ್ಲೂ ಕೂಡ ನಿಮ್ಗೆ ಏನಿದೆ? ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್. ಸೊ ಬಿಕಾಸ್ ಡಿ ಬ್ಲಾಕ್ ಎಲಿಮೆಂಟ್ ವಿಲ್ ಫಾರ್ಮ್ ಕಾಂಪ್ಲೆಕ್ಸ್. ಕರೆಕ್ಟಾ? ಹಾಗಾದ್ರೆ ಅಮೋನಿಯಾ ವಿಲ್ ನಾಟ್ ಫಾರ್ಮ್ ದ ಕಾಂಪ್ಲೆಕ್ಸ್ ವಿತ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಹಾಗಾದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ ಯಾವ್ದು ಇದರಲ್ಲಿ? ಸೊ ಆಬ್ವಿಯಸ್ಲಿ ಕಾಪರ್ ಇಸ್ ಅ ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರೋದ್ರಿಂದ ಅಮೋನಿಯಾ ವಿಲ್ ನಾಟ್ ಫಾರ್ಮ್ ದ ಕಾಂಪ್ಲೆಕ್ಸ್ ವಿತ್
copper. If liquid A and B forms an ideal solution, the enthalpy of mixture is 0. Yes, correct. The entropy, no. Entropy 0 ಇರೋದಿಲ್ಲ. Free energy, nothing but Gibbs energy is not 0 and energy as well as 0. No, ಎರಡು 0 ಇರೋದಿಲ್ಲ. Okay. Only enthalpy and volume is 0. Which of the following concentration factor is affected by change in temperature? Which is the temperature dependent? Molarity is temperature dependent. Okay. What is the oxidation number in sulfur? Now see, again oxidation 2x ಇದೆ, sorry, sodium ಗಿಸ್ಗೆ 1, sulfur 4x ಇದೆ, plus oxygen 6 into 2 ಮಾಡಿದ್ರೆ you will get I think -12 equal to 0. ಕರೆಕ್ಟಾ? ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ? 2 ಇದೆ, ಇಲ್ಲಿ 10 ಬರುತ್ತೆ. ಸೊ 10/4. ವಾಟ್ ಇಸ್ 10/4? 5/2. ಕರೆಕ್ಟಾ? 5/2. ಸೊ ಆಕ್ಸಿಡೇಷನ್ ನಂಬರ್, ಕೋಆರ್ಡಿನೇಷನ್ ನಂಬರ್ ಇವು ತುಂಬಾ ಸಲ ಕೇಳಿದ್ದಾನೆ. ಓಕೆ, ವಾಟ್ ಇಸ್ ಅ ವೈ ಏನು ಕೇಳ್ತಿದ್ದಾರೆ? ನಾವು ಸಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಿದೆ, RX ಕೊಟ್ಟಿದ್ದಾನೆ. 1 ಸೆಕೆಂಡ್. RX ಇದೆ, ಕರೆಕ್ಟಾ? RX ಜೊತೆಗೆ AgCN ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಯು ವಿಲ್ ಗೆಟ್ ಐಸೋಸೈನೈಡ್. RCN ಬರುತ್ತೆ, ಸಾರಿ RNC ಬರುತ್ತೆ. ಕರೆಕ್ಟಾ? ಈಗ RNC ಬಂತು. ಈಗ R ಏನು ಕೊಟ್ಟಿದ್ದಾರೆ? ಈಗ ರಿಡಕ್ಷನ್ ಆಗ್ತಿದೆ. ರಿಡಕ್ಷನ್ ಅಂದ್ರೆ ಅರ್ಥ ಏನಪ್ಪ? ಅಡಿಷನ್ ಆಫ್ ಹೈಡ್ರೋಜನ್ ಅಲ್ವಾ? ಹೈಡ್ರೋಜನ್ ಆ್ಯಡ್ ಆಗುತ್ತೆ, ನೈಟ್ರೋಜನ್ ರಿಮೂವ್ ಆಗುತ್ತೆ. ಸೊ RCH2, ಸಾರಿ RCH3 ಬರುತ್ತೆ, ನಾಟ್ RCH2. ಸಾರಿ RCH2 ನೈಟ್ರೋಜನ್ಗೂ ಆ್ಯಡ್ ಆಗುತ್ತೆ. ಸೊ ಎರಡೆರಡು ಆ್ಯಡ್ ಆದಾಗ ಅಮೈನ್ ಬರುತ್ತೆ, ನಥಿಂಗ್ ಬಟ್ ನನಗೆ N ಅಮೈಲ್ ಬರುತ್ತೆ. ಸೊ ಯಾವುದಪ್ಪ? ಎಸ್, N ಪ್ರೊಫೈಲ್ ಅಮೈನ್. ಬಿಕಾಸ್ ಇಲ್ಲಿ 2 ಇದೆ, ಇಲ್ಲಿ 2 ಅಂದಮೇಲೆ ನನಗೆ ಎಷ್ಟಾಯಿತು? ಕಾರ್ಬನ್ಸ್, 3 ಕಾರ್ಬನ್ಸ್ ಆಯಿತು. ಸೊ N ಪ್ರೊಫೈಲ್ ಅಮೈನ್. ಅರ್ಥ ಆಗ್ತಿದ್ಯಾ? ಎಸ್. ನಾವು ಸಿ ಆಲ್ಕೋಹಾಲ್ ಕೊಟ್ಟಿದ್ದಾರೆ, ಆಲ್ಕೋಹಾಲಿಂದ ಆಲ್ಡಿಹೈಡ್ ಕನ್ವರ್ಟ್ ಆಗ್ತದೆ. ವಾಟ್ ಇಸ್ ದ ಕೆಟಲಿಸ್ಟ್ ಯೂಸ್ಡ್ ಇನ್ ದ ರಿಯಾಕ್ಷನ್? ನಾವು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈಗ ಇಲ್ಲಿ ನಾನು ಎಲ್ಲರೂ ಹೈಡ್ರೋಜನ್ ಆ್ಯಡ್ ಮಾಡ್ತಿದ್ದೀನ? ಇಲ್ಲ, ಯಾಕಂದರೆ ಹೈಡ್ರೋಜನ್ ಆ್ಯಡ್ ಮಾಡಿದ್ರೆ ಮಾತ್ರ ನಾನು ನಿಕ್ಕಲ್ ಯೂಸ್ ಮಾಡೋದು, ಪೆಲೇಡಿಯಂ ಆರ್ ಪ್ಲಾಟಿನಮ್ ಯೂಸ್ ಮಾಡೋದು. ಸೊ ಅದಕ್ಕೆ ಇವೆರಡು ಆಪ್ಷನ್ ಅಲ್ಲ. ನೆಕ್ಸ್ಟ್, ಇಲ್ಲಿ ನಮಗೆ ಆಲ್ಕೋಹಾಲಿಂದ ಆಲ್ಡಿಹೈಡ್ ಕನ್ವರ್ಟ್ ಆಗ್ತಿರೋದು, ಕರೆಕ್ಟಾ? ಇಲ್ಲೆಲ್ಲೂ ನಮಗೆ ಯಾವುದೇ ರೀತಿ HCl ರಿಲೀಸ್ ಆಗ್ತಿಲ್ಲ, ಯಾಕಂದರೆ ಅದು ಥಿಯೋನೈಲ್ ಕ್ಲೋರೈಡಲ್ಲಿ ಮಾತ್ರ ಆಗೋದು, HCl ರಿಮೂವ್ ಆಗೋದು. ಸೊ HCl ಇಲ್ಲ, ಸೊ ಉಳಿದಿರೋದೊಂದೇ ಕಾಪರ್. ಓಕೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಕಲರ್ಲೆಸ್ ಇನ್ ಅಕ್ವಿಯಸ್? ಸೊ ಕಲರ್ಲೆಸ್ ಕೇಳ್ತಿದ್ದಾರೆ. ಸೊ ಫಸ್ಟ್ ನೋಡಿ, ಟೈಟಾನಿಯಂ 3+. ಟೈಟಾನಿಯಂ 3+ ಅಲ್ಲಿ 1 ಅನ್ಪೇರ್ಡ್ ಇರುತ್ತೆ, ಇಟ್ ಇಸ್ ಕಲರ್ಡ್. ಸೊ 1 ಇರಬಾರ್ದು. ಯಾವುದ್ರಲ್ಲಿ 1 ಇದೆ? ಇದರಲ್ಲಿ 1 ಇದೆ. ಸೊ ಈ ಆಪ್ಷನ್ ಅಲ್ಲ. ಓಕೆ. ನೆಕ್ಸ್ಟ್ ಒನ್, ಸೆಕೆಂಡ್ ನೋಡೋಣ. ವೆನಿನಿಯಂ 3+ ಅಲ್ಲೂ ಕೂಡ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, 2 ಇರಬಾರ್ದು. ಸೊ ಇದರಲ್ಲಿ 2 ಇದೆ, ಸೊ ಇದು ಅಲ್ಲ. ಈಗ ನೋಡಿ, 3 and 5 ಅಥವಾ 3 and 6. 3 ಕಾಮನ್ ಇದೆ, 5 and 6 ನೋಡೋಣ. 5 ಯಾವುದಿದೆ? ಕೋಬಾಲ್ಟ್ 2+. ಕೋಬಾಲ್ಟ್ 2+ ಅಂದರೆ ಎಸ್, ಇಟ್ ಇಸ್ ಕಲರ್ಡ್ ಆಗಿದೆ. ಸೊ ಆಬ್ವಿಯಸ್ಲಿ ಸ್ಕ್ಯಾಂಡಿಯಂ 3+, ಸೊ 6. It's a colorless. Magnetic moment of Cr2+ is nearest to. ಸೊ ಹೆಂಗ್ ಕಂಡುಹಿಡಿಯೋದು? Cr2+ ಅಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ 3d5 4s1 ಇರೋದು, ಕರೆಕ್ಟಾ? ಈಗ 2 ರಿಮೂವ್ ಮಾಡಿದ್ರೆ ಇದರಿಂದ 1 ರಿಮೂವ್ ಮಾಡ್ತೀರಿ. ಸೊ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಬಂತು. ಈಗ ಇದರಲ್ಲಿ ಯಾವುದ್ರಲ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ದಟ್ ಈಸ್ ದ ನಿಯರೆಸ್ಟ್ ಒನ್. ಸೊ Fe2+ ಅಲ್ಲಿ ಇರುತ್ತೆ 3d6, 4s2 ಇರುತ್ತೆ. 2 ರಿಮೂವ್ ಮಾಡಿದ್ರೆ 4. ಎಸ್, ಇದರಲ್ಲಿ 4 ಇದೆ. ಎಸ್, ಆಬ್ವಿಯಸ್ಲಿ ಇದೆ, ಕರೆಕ್ಟಾ? ಬಿಕಾಸ್ ಇಲ್ಲಿ ಮಿಕ್ಕಿದೆಲ್ಲ ಚೆಕ್ ಮಾಡ್ಕೊಳ್ಳಿ. Mn2+ ಅಲ್ಲಿ 3d5 4s2 ಇರುತ್ತೆ, 5 ಎಲೆಕ್ಟ್ರಾನ್. CO2+ ಅಲ್ಲಿ ಐ ಥಿಂಕ್ 3 ಎಲೆಕ್ಟ್ರಾನ್ ಬರುತ್ತೆ. ನಿಕ್ಕಲ್ 2+ ಅಲ್ಲಿ ಐ ಥಿಂಕ್ ಯು ಹ್ಯಾವ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಹಾಗಾದರೆ Fe2+ ಹ್ಯಾವ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್. ಹಾಗಾದರೆ ಅದೇ ಬರೋದು ನಮಗೆ. ಓಕೆ. ದ ಲ್ಯಾಂಥನರ್ ಕಾಂಟ್ರಾಕ್ಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸೊ ಲ್ಯಾಂಥನರ್ ಕಾಂಟ್ರಾಕ್ಷನ್ಗೆ ಜಿರ್ಕೋನಿಯಂ ಆ್ಯಂಡ್ ವೈ ಹ್ಯಾವ್ ದ ಅಬೌಟ್ ದ ಸೇಮ್ ರೇಡಿಯಸ್? ನೋ, ನಮಗೆ ಗೊತ್ತಿದೆ, ನಾವು ಕಾನ್ಸಿಕ್ವೆನ್ಸಸ್ ಅಲ್ಲಿ ಓದಿದ್ವಿ ಅಲ್ವಾ? ಜಿರ್ಕೋನಿಯನ್ ಆ್ಯಂಡ್ ಆಫ್ಮನ್ ಅಬೌಟ್ ದ ಸೇಮ್ ರೇಡಿಯಸ್, ಕರೆಕ್ಟಾ? ಅದಕ್ಕೋಸ್ಕರ ಲ್ಯಾಂಥನರ್ ಕಾಂಟ್ರಾಕ್ಷನ್ ಕಾನ್ಸಿಕ್ವೆನ್ಸ್ ಆಗಿದೆ ಅದು. ಅದನ್ನ ನೆನ್ಪಿಟ್ಕೋಬೇಕು. ಸ್ವಲ್ಪ ಥಿಯರಿ ಕ್ವಶನ್ ನಿಮ್ಗೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೋಬಾಲ್ಟ್. ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಕೇಳಿದಾನೆ, ಎಕ್ಸ್ ಗೊತ್ತಿಲ್ಲ. ನೆಕ್ಸ್ಟ್, ವಾಟರ್ ಇಸ್ ಅ ನ್ಯೂಟ್ರಲ್ 0, CN 1 ಇದೆ, -1. ಓಕೆ. ಆ್ಯಂಡ್ EN ಇಸ್ ಆಲ್ಸೋ 0, ಇಟ್ ಇಸ್ ಆಲ್ಸೋ ನ್ಯೂಟ್ರಲ್ ಆಗಿರುತ್ತೆ. ಆ್ಯಂಡ್ +2. ಸೊ ಎಷ್ಟು ಬರುತ್ತೆ ನಿಮಗೆ? ಐ ಥಿಂಕ್ -1. ಈ ಸೈಡ್ ಹೋದರೆ +1 ಆಗುತ್ತೆ. ಸೊ +3 ಬರುತ್ತೆ. ಅಂಡರ್ಸ್ಟುಡ್? ಓಕೆ. ನೆಕ್ಸ್ಟ್ ಒನ್ ನೋಡಿ, 60 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ತಾ ಇರೋದು, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಮೀನ್ಸ್ ಬೇಗ ಸಾಲ್ವ್ ಮಾಡಬೇಕು. ಅಮಾಂಗ್ ದ ಫಾಲೋಯಿಂಗ್ ದ ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಇಸ್. ಸೊ ಸ್ಟೇಬಲ್ ಯಾವುದಾಗಿರುತ್ತೆ? ಓಕೆನಾ? ನೆನ್ಪಿಟ್ಕೊಳ್ಳಿ, ಯಾವುದ್ರಲ್ಲಿ ನಮಗೆ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಇರುತ್ತೆ, ದಟ್ ಈಸ್ ಮೋಸ್ಟ್ ಸ್ಟೇಬಲ್. ಸೊ ವಾಟರ್ ಅಲ್ಲ, ಕರೆಕ್ಟಾ? ನಾನು ನಿಮಗೆ ಸ್ಟ್ರಾಂಗೆಸ್ಟ್ ಮತ್ತು ವೀಕೆಸ್ಟ್ ಒಂದು ರಿಯಾಕ್ಟಿವಿಟಿ ಕೊಟ್ಟಿದ್ದಲ್ವಾ, ಟ್ರಿಕೇರ್ ಕೊಟ್ಟಿದ್ದಲ್ವಾ, ಅದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಬೈಡೆಂಟೆಂಟ್ ಲಿಗ್ಯಾಂಡ್ ಇಸ್ ಮೋರ್ ಸ್ಟ್ರಾಂಗರ್ ದೆನ್ ಅದರ್ ಲಿಗ್ಯಾಂಡ್. ಸೊ ಅದಕ್ಕೆ ಅದು ಮೋರ್ ಸ್ಟೇಬಲ್. ದ IPC ನೇಮ್ ನೋಡಿ, ಫಸ್ಟು
ಏನು ಕಂಡಿಡ್ಕೋಬೇಕು, ಪಾಸಿಟಿವ್ ನೆಗೆಟಿವ್. ಕೆ ಪ್ಲಸ್ ಇದೆ ಅಂದಮೇಲೆ ಆಬ್ವಿಯಸ್ಲಿ ಇದು ನಮಗೆ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅಂದಮೇಲೆ ATE ಇಡಬೇಕು ಲಾಸ್ಟಲ್ಲಿ. ಇಲ್ಲಿ ATE ಇದೆ, ಇಲ್ಲೂ ATE ಇದೆ. ಸೊ ಅದೇ ಇವೆರಡು ಆಪ್ಷನ್ ಅಲ್ಲ. ನೆಕ್ಸ್ಟ್ ಓಕೆ, ಆಕ್ಸಿಡೇಷನ್ ನಂಬರ್ ಕಂಡಿಡ್ಕೊಳ್ಳೋಣ. ಇಲ್ಲಿ 2 ಇದೆ. ಸೊ 2 ಪ್ಲಸ್ ನಿಕ್ಕಲ್ ಗೊತ್ತಿಲ್ಲ, ಎಕ್ಸ್ ತಗೊಳ್ಳೋಣ. CN is -4 ಆಗುತ್ತೆ. ಈಕ್ವಲ್ಸ್ ಟು 0 -4 2 ಕಳೆದ್ರೆ 2 ಬರುತ್ತೆ. ಸೊ ಆಬ್ವಿಯಸ್ಲಿ ಆಪ್ಷನ್ ಎ. ಅರ್ಥ ಆಗ್ತಿದೆ ಹೆಂಗೆ ಅಂತ? ಎಸ್. ಸೊ ಫಸ್ಟು ಅದನ್ನ ಮೆಟಲ್ ನೋಡ್ಕೋಬೇಕು, ಪಾಸಿಟಿವ್ ನೆಗೆಟಿವ್ ಅಂತ. ನೆಗೆಟಿವ್ ಇದ್ರೆ ATE ಬರುತ್ತೆ, ಪಾಸಿಟಿವ್ ಇದ್ರೆ ಸೇಮ್ ಇರುತ್ತೆ. ಓಕೆ, ವಾಟ್ ಇಸ್ Z ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್? ಸೊ Z ಕಂಡಿಡ್ಕೋಬೇಕು. ಫಸ್ಟ್ ಏನಿದೆ, ಯು ಹ್ಯಾವ್ ಬೆನ್ಸೈಲ್ ಆಲ್ಕೋಹಾಲ್ ಇದೆ ನೋಡಿ, ಥಿಯೋನೈಲ್ ಕ್ಲೋರೈಡ್. ಓಕೆ, ಥಿಯೋನೈಲ್ ಕ್ಲೋರೈಡ್ ಆ್ಯಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಕ್ಲೋರಿನ್ ಇದ್ರ ಜೊತೆಗೆ ಆ್ಯಡ್ ಆಗಿಬಿಡುತ್ತೆ. ಓಕೆನಾ, ನಮಗೆ RX ಬರುತ್ತೆ. ಇಲ್ಲಿ ಏನು ಬರುತ್ತಪ್ಪ, ಸೆಕೆಂಡ್ ಇಕ್ವೇಶನ್ ಇಸ್ ಬೆನ್ಸಿನ್ ಇದೆ, ಇಲ್ಲಿ CH2 ಜೊತೆಗೆ ಯು ವಿಲ್ ಗೆಟ್ Cl. ಓಕೆ, ನೆಕ್ಸ್ಟ್ KCN ಇದ್ದಾಗ ನಾನು ಏನು ಹೇಳಿದ್ದೀನಿ, CN ಆ್ಯಡ್ ಆಗುತ್ತೆ ಅಂತ. ಈಗ Cl ರಿಮೂವ್ ಆಗುತ್ತೆ, CN ಆ್ಯಡ್ ಆಗುತ್ತೆ. ಸೊ ಯು ವಿಲ್ ಗೆಟ್ CH2CN. ಓಕೆ, ನೆಕ್ಸ್ಟ್ H3O ಪ್ಲಸ್. ಓಕೆ, H3O ಪ್ಲಸ್ ಅಲ್ಲಿ ಅಂದರೆ ಹೈಡ್ರೋಜನ್ ಜಾಸ್ತಿ ಆ್ಯಡ್ ಆಗಬೇಕು ನೋಡಿ. ಇಲ್ಲಿ CH2 ಆಗೇ ಇರುತ್ತೆ. ಇದಕ್ಕೆ ಏನಾಗುತ್ತೆ, NH2 ಹೊಟ್ಟೋಗುತ್ತೆ. ಕರೆಕ್ಟಾ? ಸೊ ಈಗ ಆಕ್ಸಿಜನ್ ಬಂದು ಆ್ಯಡ್ ಆಗುತ್ತೆ. ಆಕ್ಸಿಜನ್ ಆ್ಯಡ್ ಆಗುತ್ತೆ ಅಂದರೆ ಇಲ್ಲಿಗೆ ಆಕ್ಸಿಜನ್ ಬಂದು ಆ್ಯಡ್ ಆಗಬೇಕು. ಯಾವುದ್ರಲ್ಲಿದೆ? ಇಲ್ಲ, ಇದರಲ್ಲಿಲ್ಲ ನೋಡಿ, ಆಪ್ಷನ್ ಬಿ. ಇದು ಬರೀ ಸಪ್ರೇಟಾಗಿ ಇದು ಬರಲ್ಲ, ರಾಂಗ್. ಆ್ಯಂಡ್ ಇಲ್ಲಿ ಇನ್ನೂ ಒಂದು CH2 ಇದೆ, ರಾಂಗ್. ಸೊ ಉಳಿದಿರೋದು ಒಂದೇ ಆಪ್ಷನ್, ದಟ್ ಇಸ್ ಬಿ. ಅರ್ಥ ಆಗ್ತಿದೆ ಹೆಂಗೆ ಐಡೆಂಟಿಫೈ ಮಾಡೋದಂತ? ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್? ನೆನ್ಪಿಟ್ಕೊಳ್ಳಿ, ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಸ್ಟ್ರೈಟ್ ಚೈನ್ ಇದ್ರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಕಾರ್ಬನ್ ಆಟಮ್ ಇದ್ರೆ ಜಾಸ್ತಿ ಆದರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್, ಬಟ್ ಬ್ರಾಂಚ್ಡ್ ಇದ್ರೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗಬೇಕು. ಯಾಕಂದ್ರೆ ಇಲ್ಲಿ ನೋಡಿ 2 ಕ್ಲೋರೋಪ್ರೋಪೇನ್ 1 ಕ್ಲೋರೋಪ್ರೋಪೇನ್ ಅಂತ ಕೊಟ್ಟಿದ್ದಾರೆ. ಸೊ 2 ಕ್ಲೋರೋ ಅಂದರೆ ಬ್ರಾಂಚಿಂಗ್ ಇದೆ. ಬ್ರಾಂಚಿಂಗ್ ಇದೆ ಅಂದಮೇಲೆ ಆಬ್ವಿಯಸ್ಲಿ ಅದು ಕಡಿಮೆ ಇರಬೇಕು. ಸೊ ಆಪ್ಷನ್ ಬಿ. ಯಾಕಂದರೆ ಅದು ಓಕೆ 2 ಇದೆಯಾ? 2 ಇದೆ. ನೆಕ್ಸ್ಟ್ ಇನ್ನೇನಿದೆ, 1 ಕ್ಲೋರೋಪ್ರೋಪೇನ್ ಇದೆ ಮತ್ತು 1 ಕ್ಲೋರೋಬ್ಯೂಟೇನ್ ಇದೆ. ಕ್ಲೋರೋದಲ್ಲಿ ಪ್ರೋಪೇನ್ ಕಡಿಮೆ ಇದೆ, ಬ್ಯೂಟೇನ್ ಜಾಸ್ತಿ ಇದೆ. ಸೊ ಬ್ಯೂಟೇನ್ ಬರುತ್ತಾ, ಪ್ರೋಪೇನ್ ಬರುತ್ತಾ? ಆಬ್ವಿಯಸ್ಲಿ ನನಗೇನು ಬರುತ್ತೆ, ಬ್ಯೂಟೇನ್. ಯಾಕಂದರೆ ಚೈನ್ ಇರುತ್ತೆ, ಕಾರ್ಬನ್ ಜಾಸ್ತಿ ಇದೆ ಅಂದರೆ ಅದಕ್ಕೆ ಜಾಸ್ತಿ ಇರಬೇಕು. ಹಾಗಾದರೆ ಲಾಸ್ಟಲ್ಲಿ ನನಗೆ ಬ್ಯೂಟೇನ್ ಇರಬೇಕು. ಎಸ್, ಇದರಲ್ಲಿ ಬ್ಯೂಟೇನ್ ಜಾಸ್ತಿ ಇದೆ. ಸೊ ಹಾಗಾದರೆ ಆಪ್ಷನ್ ಬಿ. ಅರ್ಥ ಆಗ್ತಿದೆ ಹೆಂಗೆ ಅಂತ? ಕಾರ್ಬನ್ ಜಾಸ್ತಿ ಇದೆ ಅಂದರೆ ಆಬ್ವಿಯಸ್ಲಿ ನನಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇರುತ್ತೆ. ಬ್ರಾಂಚಿಂಗ್ ಜಾಸ್ತಿ ಇದೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಒನ್, ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್ ಕಾಲ್ಡ್. ಓಕೆ, ನಾವು ಸಿ ವೆರಿ ಸಿಂಪಲ್. 2 ಅರೈಲ್ ಐಲೈಡ್ ತೊಗೊಂಡಿದ್ದಾರೆ, ಸೋಡಿಯಂ ಇದೆ, ಡ್ರೈ ಈಥರ್ ಇದೆ. ನಿಮಗೆ ಬೆನ್ಸಿನ್ 2 ಅಟ್ಯಾಚ್ಡ್ ಆಗಿರೋದು ಕಾಣಿಸ್ತಿದೆ. ನೀವು ಇದನ್ನು ಥಿಯರಿ ಕ್ವಶನ್ಗೆ ಓದಿದ್ದೀರಲ್ವಾ? 2 ಬೆನ್ಸಿನ್ ಇದ್ರೆ ಏನದು ಡೈಫಿನಲ್. ಯಾವುದಕ್ಕೆ ಹೋಗುತ್ತೆ ಅದು? ಫಿಟ್ಟಿಗ್ ರಿಯಾಕ್ಷನ್. ನೋಡಿ, ಈ ಥರ ಡೈರೆಕ್ಟ್ ಕ್ವಶನ್ ಕೇಳಿಬಿಟ್ರೆ ನಿಮ್ಗೆ ಆರಾಮ್ಸೆ ಮಾರ್ಕ್ಸ್ ತೆಗಿಬೋದು. ಅರೇಂಜ್ ದ ಫಾಲೋಯಿಂಗ್ ಕಾಂಪೌಂಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸಾಲಿಬಿಲಿಟಿ. ಸೊ ಸಾಲಿಬಿಲಿಟಿ ಬಂದಾಗ ಯಾವುದು ಜಾಸ್ತಿ ಸಾಲಿಬಲ್ ಆಗುತ್ತೆ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಇದನ್ನು ಆರ್ಡರ್ ನೆನ್ಪಿಟ್ಕೊಬೇಡಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲಿಬಲ್ ಆಗುತ್ತೆ, ದೆನ್ ಆಲ್ಕೋಹಾಲ್, ದೆನ್ ಆಲ್ಡಿಹೈಡ್, ಆಮೇಲೆ ಈಥರ್, ದೆನ್ ಲಾಸ್ಟ್ಗೆ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಓಕೆ, ಈಗ ಇದರಲ್ಲಿ ಯಾವುದ್ರಲ್ಲಿ ಹೈಡ್ರೋಕಾರ್ಬನ್ಸ್ ಇದೆ? ಎನ್ ಬ್ಯೂಟೇನ್ ಇಸ್ ಹೈಡ್ರೋಕಾರ್ಬನ್. ಸೊ ದಟ್ ಈಸ್ ಲೀಸ್ಟ್ ಸಾಲಿಬಲ್. ಸೊ ಲೀಸ್ಟ್ ಸಾಲಿಬಲ್ ಯಾವ್ದು ಬರುತ್ತೆ ನೋಡಿ, 3ರಲ್ಲೂ ಕೂಡ ಯು ಹ್ಯಾವ್ ಕಡಿಮೆ ಇರಬೇಕಲ್ವಾ? ಸೆಕೆಂಡ್ ಒನ್ ಕಡಿಮೆ ಯಾವುದ್ರಲ್ಲಿದೆ? ಇದರಲ್ಲಿದೆ. ಓಕೆ, ದೆನ್ ನೆಕ್ಸ್ಟ್ ನೋಡೋಣ ಯಾವ್ದು ಬರುತ್ತೆ. ಅದಾದ್ಮೇಲೆ ಈಥರ್ ಇದೆಯಾ ನಮಗೆ? ಎಸ್, ಎಥಾಕ್ಸಿ 4 ಬರಬೇಕು. ಸೊ ಹಾಗಾದರೆ ಆಪ್ಷನ್ ಸಿ. ಅಂಡರ್ಸ್ಟುಡ್? ಸೊ ಇದನ್ನ ನೆನ್ಪಿಟ್ಕೋಬೇಕು, ಅವಾಗ ನಿಮಗೆ ಸಾಲಿಬಿಲಿಟಿ ಕಂಡುಹಿಡಿಯೋಕೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ವಿಲ್ ನಾಟ್ ಈಲ್ಡ್ ಫೀನಾಲ್ ಯಾವ್ದು ಕೊಡಲ್ಲ ಅಂತ ಕೇಳ್ತೀವಿ. ನೋಡಿ, ಬ್ರೋಮಿನ್ ಇದೆ. ಫಸ್ಟ್ ನಮಗೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ನ ಆ್ಯಡ್ ಮಾಡ್ತಿದ್ದೀವಿ. ಕರೆಕ್ಟಾ? ವಾಟರ್ನ ಆ್ಯಡ್ ಮಾಡ್ತಿದ್ರೆ OH ಅಟ್ಯಾಚ್ ಆಗೇ ಆಗುತ್ತೆ. ಸೊ ಇದರಲ್ಲಿ ಇದು ಕೊಡುತ್ತೆ, ಇಲ್ಲೂ ವಾಟರ್ ಇದೆ ಕೊಡುತ್ತೆ, ಇಲ್ಲಿ NaOH ಇದೆ, NaOH ಕೊಡುತ್ತೆ. ಕರೆಕ್ಟಾ? ಸೆಕೆಂಡ್ ಒನ್, ಇಲ್ಲಿ ಫಸ್ಟಲ್ಲಿ NaOH ಇದೆ, ಸೆಕೆಂಡ್ ಒನ್ನಲ್ಲಿ HCl ಇದೆ. HCl ಅಂದರೆ ನನಗೆ ಸೇಮ್ ಬರುತ್ತೆ, Cl ಬರುತ್ತೆ. ಸೊ ಹಾಗಾದರೆ ಇದರಲ್ಲಿ ನನಗೆ ಆಗೋದಿಲ್ಲ, ಫೀನಾಲ್ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ಆನ್ ಬಾಯ್ಲಿಂಗ್ ವಿತ್ ಅ ಕಾನ್ಸಂಟ್ರೇಟೆಡ್ HBr, ಈಥೈಲ್ ಪ್ರೊಪೈನ್ ಈಥರ್ ವಿಲ್ ಗಿವ್ ಸಿ. ಈಥೈಲ್ ಪ್ರೊಪೈಲ್ ಈಥರ್ ಅಂದರೆ, ಪ್ರೊಪೈಲ್ ಅಂದರೆ ಬೆನ್ಸಿನ್ ರಿಂಗ್ ಇರುತ್ತೆ, O ಈಥರ್, C2H5. ಕರೆಕ್ಟ್? ಇದು ಈಗ ನೋಡಿ, ಇಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ, ಈ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಲ್ಲಿ ಇಲ್ಲಿ ನನಗೆ ಏನಾಗಬೇಕು, ಇದು ಯಾವುದು RX ಯಾವ್ದು ಕಮ್ಮಿ ಇದೆ? ಎಸ್, ದಿಸ್ ಒನ್ ಇಸ್ ದ RX. C2H5 ಅದಕ್ಕೆ ಏನು ಅಟ್ಯಾಚ್ಡ್ ಆಗುತ್ತೆ? Br ಅಟ್ಯಾಚ್ಡ್ ಆಗುತ್ತೆ. ಅಂದರೆ ಈಥೈಲ್ ಬ್ರೋಮೈಡ್ ಬರುತ್ತೆ. ಕರೆಕ್ಟ್? ಈಥೈಲ್ ಬ್ರೋಮೈಡ್ ಯಾವುದ್ರಲ್ಲಿ ಇದೆಯಪ್ಪ? ಎಸ್, ಆಪ್ಷನ್ ಎ.
ಅಂಡರ್ಸ್ಟೂಡ್. ಯಾಕಂದ್ರೆ ಕಮ್ಮಿ ಇರಬೇಕು. ವಿಲಿಯಮ್ಸನ್ ಸೀತಸ್ ಸಿಂಥಸಿಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಆ ಟ್ರಿಕ್. ವಿಚ್ ಇಸ್ ದ ಮೋಸ್ಟ್ ಸ್ಯೂಟಬಲ್ ರಿಯೇಜೆಂಟ್ ಫಾರ್ ದ ರಿಯಾಕ್ಷನ್? ನೋಡಿ, ಆಲ್ಕೋಹಾಲ್ ಇದೆ, ಆಲ್ಕೋಹಾಲ್ ಇದ್ದಿದ್ದು ಆಲ್ಡಿಹೈಡ್ ಕನ್ವರ್ಟ್ ಆಗ್ತಿದೆ. ಆಲ್ಕೋಹಾಲ್ ಇದ್ದಿದ್ದು ಇದು ಆಕ್ಸಿಡೇಷನ್. ಆಕ್ಸಿಡೇಷನ್ ಅಲ್ಲಿ ನಿಮ್ಗೆ ಆಲ್ಕೋಹಾಲ್ ಇಂದ ಆಲ್ಡಿಹೈಡ್, ಆಲ್ಡಿಹೈಡ್ ಇಂದ ಅಗೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಬಟ್ ಆಲ್ಡಿಹೈಡ್ಗೆ ಸ್ಟಾಪ್ ಮಾಡೋದು ಯಾವುದು ಅಂದ್ರೆ ದಟ್ ಈಸ್ PCC. ಓಕೆನಾ? ಪಿರಮಿಡಲ್ ಕ್ಲೋರೋಕ್ರೋಮೇಟ್, ದಟ್ ಈಸ್ ಅ ಕೆಟಲಿಸ್ಟ್. ಅರೇಂಜ್ ದ ಫಾಲೋಯಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಈಸ್ ಆಫ್ ಹೈಡ್ರೋಜನ್ ಬಾಂಡ್. ಇವಾಗ ತಾನೇ ನಾನು ಹೇಳ್ಕೊಟ್ಟೆ ಸೇಮ್. ಹೈಡ್ರೋಜನ್ ಬಾಂಡ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಮೋಸ್ಟ್. ಓಕೆನಾ? ಇನ್ಕ್ರೀಸ್ ಅಂದ್ರೆ ಹೈ ಸ್ಟೇಬಲ್. ಸೊ ಹಾಗಾದ್ರೆ ಅದು ಲಾಸ್ಟ್ ಬರ್ಬೇಕು ನನಗೆ. ಯಾವ್ದ್ರಲ್ಲಿ ಲಾಸ್ಟ್ ಇದೆ? ಓಕೆ ನೋಡಿ, ಇದ್ರಲ್ಲಿ ಲಾಸ್ಟ್ ಇದೆ. ನೆಕ್ಸ್ಟ್ ಬರೋದು ಯಾವುದು? ಕಾರ್ಬಾಕ್ಸಿಲಿಕ್ ಆಸಿಡ್ ಆದ್ಮೇಲೆ ಹೇಳಿದ್ದು ಆಲ್ಕೋಹಾಲ್. ಆಲ್ಕೋಹಾಲ್ ಇಸ್ ಸೆಕೆಂಡ್ ಒನ್. ಎಸ್, ಎರಡಲ್ಲೂ ಸೆಕೆಂಡ್ ಒನ್ ಇದೆ. ನೆಕ್ಸ್ಟ್ ಬರೋದು ಆರ್ಡಿಹೈಡ್ ಫಸ್ಟ್ ಒನ್. ಸೊ ಆಪ್ಷನ್ ಬಿ. ವಾಟ್ ಈಸ್ ಝೆಡ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ರಿಯಾಕ್ಷನ್? ನಾವು ಸಿ, ಫಸ್ಟ್ ಏನಿದೆ ಎಮ್ ಜಿ ಈ ಥರ ಆ್ಯಡ್ ಮಾಡ್ತೀವಿ. ಅವಾಗ ನನ್ಗೆ ಏನು ಬರುತ್ತಪ್ಪ? ಯು ವಿಲ್ ಗೆಟ್ ಗ್ರಿಗ್ನಾಲ್ಡ್ ರಿಯೇಜೆಂಟ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ MgBr ಬರುತ್ತೆ. ಇದು ಕಾಮನ್, ಇದು ಹಂಗೆ ಇರುತ್ತೆ. NO2 ಹಾಗೆ ಇರುತ್ತೆ. ಆಗೇನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಡ್ ಮಾಡ್ತಿದ್ದಾಗ ಇಲ್ಲಿ ನನಗೆ ಚೇಂಜ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಲಿಸನ್, ಇಲ್ಲಿ ಹೆಂಗಾಗುತ್ತೆ ಅಂದರೆ ಇಲ್ಲಿ CO ಇನ್ನೊಂದು ಆಕ್ಸಿಜನ್ ಜೊತೆಗೆ MgBr ಬರುತ್ತೆ. ಅಡಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನಾನು ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ನನಗೆ ಏನಾಗಬೇಕು? ಆಬ್ವಿಯಸ್ಲಿ ಇದು MgBr ರಿಮೂವ್ ಆಗಿಬಿಡುತ್ತೆ. ಓಕೆನಾ? ಸೊ ಇಲ್ಲಿಗೆ ನಾನು ಬಂದು ಒಂದು ಹೈಡ್ರೋಜನ್ ಆ್ಯಡ್ ಆಗ್ತದೆ. ಅಂಡರ್ಸ್ಟೂಡ್? ಸೊ ಅವಾಗ ನನಗೆ ಏನು ಬರುತ್ತಪ್ಪ? COH ಬರುತ್ತೆ. ನಥಿಂಗ್ ಬಟ್ ಯಾವುದ್ರಲ್ಲಿದೆ COH? ಎಸ್, ಆಪ್ಷನ್ ಬಿ. ಯಾಕಂದರೆ NO2 ಏನೂ ಆಗಲ್ಲ. NO2 ಹಾಗೆ ಇರುತ್ತೆ, ಏನೂ ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್. ಇನ್ ಕ್ಲೆಮೆನ್ಸನ್ ರಿಡಕ್ಷನ್ ಕಾರ್ಬನೈಲ್ ಕಾಂಪೌಂಡ್ ಇಸ್ ಟ್ರೀಟೆಡ್ ವಿತ್. ಸೊ ಈಗ ಆಗಲೇ ಒಂದು ರಿಯಾಕ್ಷನ್ ನೋಡಿದ್ವಿ, ಕ್ಲೆಮೆನ್ಸನ್ ರಿಡಕ್ಷನ್ ಆಗ್ತಿದೆ ಅಂತ. ಕರೆಕ್ಟಾ? ಅದು ಯಾವುದಪ್ಪ ಅಂದರೆ ನೆನ್ಪಿಟ್ಕೊಬಿಡಿ, ಜಿಂಕ್ ಅಮಾಲ್ಗಮ್ ವಿತ್ HCl. ಸೊ ಜಿಂಕ್ ಅಮಾಲ್ಗಮ್ ಅಂದ್ರೆ ಏನು? ಜಿಂಕ್ ವಿತ್ ಮರ್ಕ್ಯೂರಿ. ಈ ಥರ ಇರುತ್ತೆ. ದಿಸ್ ಇಸ್ ದ ರಿಯೇಜೆಂಟ್ ಫಾರ್ ಕ್ಲೆಮೆನ್ಸನ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಒನ್. ವಾಟ್ ಈಸ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಬೆಸಿಸಿಟಿ ಆಫ್ ಪ್ರೈಮರಿ ಅಮೈನ್? ಬೆಸಿಸಿಟಿದು ಪ್ರೈಮರಿ ಅಮೈನ್ಸ್ದು ಬೇಸಿಕ್ ಕ್ಯಾರೆಕ್ಟರ್ ಕೇಳ್ತಿದೆ, ನೆನ್ಪಿಟ್ಕೊಳ್ಳಿ. 2 degrees ಗ್ರೇಟರ್ ದೆನ್ 3 degree ಗ್ರೇಟರ್ ದೆನ್ 1 degree. ದಿಸ್ ಇಸ್ ದ ಆರ್ಡರ್ ಫಾರ್ ಅಮೈನ್ಸ್, ಬೆಸಿಸಿಟಿ ಆರ್ಡರ್. ಓಕೆ, ಅಸಿಡಿಟಿ ಅಂದರೆ ಉಲ್ಟಾ ಆಗುತ್ತೆ ಇದು. ಈಗ ಬೆಸಿಸಿಟಿ ಅಂದರೆ ಯಾವುದು ಮೋಸ್ಟ್ ರಿಯಾಕ್ಟ್ ಆಗೋದು? ಸೆಕೆಂಡರಿ. ಸೊ ಸೆಕೆಂಡರಿ ಫಸ್ಟ್ ಇರಬೇಕು. ಯಾವುದ್ರಲ್ಲಿ ಸೆಕೆಂಡರಿ ಫಸ್ಟ್ ಇದೆ? ನೋಡಿ, CN3 ಸೆಕೆಂಡರಿ ಫಸ್ಟ್ ಇದೆ. ನೆಕ್ಸ್ಟ್ ಟರ್ಷಿಯರಿ. ಹಾಗಾದರೆ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಒನ್. ವಾಟ್ ಈಸ್ ಝೆಡ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್? ಓಕೆ, ನಾವು ಫಸ್ಟ್ ಏನಿದೆ? ಯು ಹ್ಯಾವ್ ಅನಿಲಿನ್ ಇದೆ. ಅನಿಲಿನ್ ಯು ಹ್ಯಾವ್ NH2 ಇದೆ. ಆ್ಯಂಡ್ ಇದೇನಾಗ್ತಿದೆ ನಿಮಗೆ? ಅಸಿಟೇಟ್. ಕರೆಕ್ಟಾ? ಅಸಿಟೇಟ್ ಆ್ಯಡ್ ಆಗ್ತಿದೆ. ಸೊ ಅವಾಗ ನಿಮಗೆ ಏನು ಬರುತ್ತೆ? ಯು ವಿಲ್ ಗೆಟ್ ಪ್ಯಾರಾಪೊಸಿಷನ್. ಸಾರಿ, ನಾಟ್ ಪ್ಯಾರಾಪೊಸಿಷನ್, ಅಮೈನೋ ರಿಯಾಕ್ಟ್ ಎಲ್ಲಿ ನನಗೆ N ಜೊತೆಗೆ ಯು ವಿಲ್ ಗೆಟ್ CH3CO ಹಾಗೇ ಇರುತ್ತೆ. ಓಕೆ, ನೆಕ್ಸ್ಟ್ NH ಇರುತ್ತೆ, ಯಾಕಂದರೆ ಒಂದೇ ಬಾಂಡ್ ಬ್ರೇಕ್ ಆಗೋದು. ನೆಕ್ಸ್ಟ್ ಯು ಹ್ಯಾವ್ BR. ಸೊ BR ಎಲ್ಲಿಗೆ ಅಟ್ಯಾಚ್ಡ್ ಆಗುತ್ತೆ? ಯು ವಿಲ್ ಅಟ್ಯಾಚ್ ಟು ಪ್ಯಾರಾಪೊಸಿಷನ್. ಸೊ ಪ್ಯಾರಾಪೊಸಿಷನ್ಗೆ ಅಟ್ಯಾಚ್ಡ್ ಆಗುತ್ತೆ. ಅಗೇನ್ ಯು ಹ್ಯಾವ್ ವಾಟರ್ ಇದೆ. ಅಂದಮೇಲೆ ನಾನು ಏನು ಹೇಳಿದೆ ನಿಮಗೆ? ಯು ನೀಡ್ ಟು ಹ್ಯಾವ್ ಅಸಿಟಿಕ್ ಆಸಿಡ್. ಕರೆಕ್ಟಾ? ಇದು ಒಟ್ಟೋಗ್ಬಿಡುತ್ತೆ ಅಸಿಟಿಕ್ ಆಸಿಡ್ ಆಗಿ. ಅದಿಲ್ಲ ಇನ್ನೊಂದು H ಬಂದು ಆ್ಯಡ್ ಆಗುತ್ತೆ. ನಥಿಂಗ್ ಬಟ್ ಅಗೇನ್ ಯು ವಿಲ್ ಗೆಟ್ ಅನಿಲಿನ್ ಆ್ಯಂಡ್ ಪ್ಯಾರಾಪೊಸಿಷನಲ್ ಬ್ರೋಮಿನ್ ಹಾಗೆ ಇರುತ್ತೆ. ಓಕೆ, ಸೊ ಹಾಗಾದರೆ P ಬ್ರೋಮೋ ಅನಿಲಿನ್ ಬರಬೇಕು. ಎಸ್, ಆಪ್ಷನ್ ಎ. ಅರ್ಥ ಆಗ್ತಿದೆ ಹೆಂಗೆ ಅಂತ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್? ನೆಕ್ಸ್ಟ್ C3H9N ರೆಪ್ರೆಸೆಂಟ್. ನಾವು ಮೂರು ಕಾರ್ಬನ್ ಇದೆ ಆ್ಯಂಡ್ 1 ನೈಟ್ರೋಜನ್. ಈ ಮೂರಕ್ಕೂ ಹೈಡ್ರೋಜನ್ ಆ್ಯಡ್ ಮಾಡ್ಕೊಳ್ಳಿ. 3, 2, 6, 5, 7, 8, 9. ಕರೆಕ್ಟಾ? ಎಸ್, ಪ್ರೈಮರಿ ಆಯಿತು. ಸೆಕೆಂಡರಿ ಅಂದರೆ ಏನು? ನೈಟ್ರೋಜನ್ಗೆ 2 ಕಾರ್ಬನ್ ಅಟ್ಯಾಚ್ಡ್ ಆಗಿರಬೇಕು. ಕರೆಕ್ಟಾ? ನಾವು ಇದಕ್ಕೊಂದು 1 ಆ್ಯಡ್ ಮಾಡಿ, 2 ಅಲ್ಲ. ಇದಕ್ಕೆ 3, 4, 5, 6, 7, 8, 9. ಓಕೆ, ಪ್ರೈಮರಿನೂ ಆಯಿತು, ಸೆಕೆಂಡರಿ ಆಯಿತು ಅಂದರೆ ಆಲ್ವೇಸ್ ಆಲ್ ಆಫ್ ದೀಸ್. ಅರ್ಥ ಆಯ್ತಾ? ಮೋರ್ ದೆನ್ 1 ಇದೆ ಅಂದರೆ ಆಲ್ ಆಫ್ ದೀಸೇ ಬರೋದು. The rapid interconversion of alpha D glucose and beta D glucose. Now see, alpha D ಇಂದ ಬೀಟಾಗೆ ಕನ್ವರ್ಟ್ ಆಗ್ತಿದೆ ಅಂದರೆ ರೊಟೇಷನ್ ಆಗ್ತಾ ಇದೆ. ಕರೆಕ್ಟಾ? ರೊಟೇಷನ್ ಅಲ್ಲಿ ಯಾವ್ದಾಗೋದು? ದಟ್ ಈಸ್ ಕಾಲ್ಡ್ ಎಸ್ ಮ್ಯೂಟಾ ರೊಟೇಷನ್. ಓಕೆನಾ? ಮ್ಯೂಟಾ ರೊಟೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್. The pH value of the solution at which particular amino acid does not migrate under the influence of electric field. Electric field ಇದ್ದಾಗ pH ವ್ಯಾಲ್ಯೂ
ಚೇಂಜ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಯಾವಾಗಪ್ಪ ಅಂದರೆ ದಟ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್. ಐ ಥಿಂಕ್ ಇದನ್ನು ನೀವು ಫಿಸಿಕ್ಸಲ್ಲೂ ಓದಿದ್ದೀರಾ ಅನ್ಕೋತೀನಿ. ಓಕೆ, ಬಟ್ ಓಕೆ, ಅದು ಗೊತ್ತಿಲ್ಲ ಅಂದರೆ ಬಿಟ್ಟಾಕಿ. ಸೊ ಐಸೋ ಎಲೆಕ್ಟ್ರಿಕ್ ಪಾಯಿಂಟಲ್ಲಿದ್ದಾಗ ನಮಗೆ ಪಿ ಎಚ್ ವ್ಯಾಲ್ಯೂ ಏನೂ ಚೇಂಜಸ್ ಆಗೋದಿಲ್ಲ. ಸೊ ದ ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ DNA? ನೋಡಿ, DNA RNA ಕೇಳ್ತಾರೆ. ಇಟ್ ಹ್ಯಾಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ ಬೀಟಾ ಹೆಲಿಕ್ಸ್. ರಾಂಗ್, ಬಿಕಾಸ್ DNA ಇಸ್ ಅ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್, ಡಬಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. ಅದೇ ರಾಂಗ್. ಇನ್ನು ಮಿಕ್ಕಿದ್ದೆಲ್ಲ ನೋಡಿ, ಇಟ್ ಕಂಟ್ರೋಲ್ ಸಿಂಥಸಿಸ್. ಎಸ್, ಕರೆಕ್ಟ್. ಇಟ್ ಹ್ಯಾಸ್ ಎ ಯೂನಿಕ್ ಪ್ರಾಪರ್ಟಿ ಬಿಕಾಸ್ ಇಟ್ಸ್ ಅ ಚೈನ್. ಇಟ್ಸ್ ಚೀಫ್ಲಿ ಅಕರ್ ಇನ್ ನ್ಯೂಕ್ಲಿಯಸ್ ಆಫ್ ದ ಸೆಲ್. ಅರ್ಥ ಆಗ್ತಿದೆಯಾ? ನೋಡಿ, ವಿತಿನ್ 60 ಮಿನಿಟ್ಸಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನು ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಈ 3 ರ್ಯಾಂಕ್ ಬೂತ್ ಟೆಸ್ಟ್ನ, ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ ನೋಡ್ಕೊಳ್ಳಿ, ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು. ಸೊ ಅವಾಗ ನಿಮ್ಗೆ ಇನ್ನೂ ಈಸಿ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ CETಗೆ ಏನೇನು ತೊಗೊಂಡೋಗ್ಬೇಕು, ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಹೋಗಬೇಕು, ಯಾವ ಟೈಮ್ಗೆ ಹೋಗಬೇಕು, ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಐ ಹೋಪ್ ಇಲ್ಲಿವರೆಗೂ ನಾನು ಮಾಡಿರುವಂಥ KCT ವಿಡಿಯೋಗಳು ಮತ್ತು ಕೇಳ್ಕೊಟ್ಟಿರೋ ಟ್ರಿಕ್ಸು ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ವಿಶಸ್ನ ಮಾಡ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ, ಚೆನ್ನಾಗಿ ಅಟೆಂಡ್ ಮಾಡಿ, ಎಲ್ಲರೂ ಕೂಡ ರ್ಯಾಂಕಿಂಗ್ ಚೆನ್ನಾಗಿ ಬರಲಿ, ಎಲ್ರಿಗೂ ಕೂಡ ಗುಡ್ ಕಾಲೇಜಲ್ಲಿ ಅಡ್ಮಿಷನ್ ಆಗಲಿ. ಓಕೆನಾ? ದಟ್ ಈಸ್ ಮೈ ವಿಶಸ್. ಆ್ಯಂಡ್ ಇಷ್ಟೊತ್ತವರೆಗೂ ನನ್ನ ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಆ್ಯಂಡ್ ಇನ್ನು ಕಮಿಂಗ್ ವೀಡಿಯೋಸಲ್ಲಿ ಕೌನ್ಸಿಲಿಂಗ್ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ನಿಮ್ಮ ಎಕ್ಸಾಮ್ ಮುಗೀರಿ. ಓಕೆ.